मनमत पर चलने वाले डिसरिगार्ड करते हैं। ಮಧುರ ಮಕ್ಕಳೇ, ತಂದೆಯ ಶ್ರೀಮತದಂತೆ ನಡೆಯುವುದೇ ತಂದೆ ಬಗ್ಗೆ ಗೌರವ ಇಟ್ಟುಕೊಳ್ಳುವುದಾಗಿದೆ. ಮನಮತದಂತೆ ನಡೆಯುವವರು ಅಗೌರವ ಮಾಡುತ್ತಾರೆ. ತಂದೆ ಶ್ರೀಮತದಂತೆ ನಡೆಯುವುದೇ ತಂದೆಗೆ ಗೌರವ ಕೊಡುವುದಾಗಿದೆ. ಮನಮತದಂತೆ ನಡೆಯುವುದು ಅಗೌರವಿಸುವುದಾಗಿದೆ. ಪ್ರಶ್ನೆ: ಗೃಹಸ್ಥ ವ್ಯವಹಾರದಲ್ಲಿ ನಡೆಯುವವರಿಗೆ ಯಾವ ಒಂದು ಮಾತಿಗಾಗಿ ತಂದೆಯು ಅಡ್ಡಪಡಿಸುವುದಿಲ್ಲ. ಆದರೆ ಒಂದು ಡೈರೆಕ್ಷನ್ ಕೊಡುತ್ತಾರೆ. ಅದು ಯಾವುದು? ಗೃಹಸ್ಥ ವ್ಯವಹಾರದಲ್ಲಿ ಇರುವವರಿಗೆ ಯಾವೊಂದು ಮಾತಿಗಾಗಿ ಬಾಬಾ ಮನಾ ಮಾಡುವುದಿಲ್ಲ, ಅಡ್ಡಿಪಡಿಸುವುದಿಲ್ಲ. ಆದರೆ ಒಂದು ಡೈರೆಕ್ಷನ್ ಕೊಡ್ತಾರೆ ಬಾಬಾ. ಅದು ಯಾವುದು? ಬಾಬಾ ಉತ್ತರ ಹೇಳ್ತಾರೆ, ಮಕ್ಕಳೇ, ನೀವು ಭಲೆ ಎಲ್ಲರ ಕನೆಕ್ಷನ್ ನಲ್ಲಿ ಬನ್ನಿ, ಯಾವುದೇ ನೌಕರಿ ಇತ್ಯಾದಿಗಳನ್ನು ಮಾಡಿ, ಸಂಪರ್ಕದಲ್ಲಿ ಬರಬೇಕಾಗುತ್ತದೆ. ಬೇರೆಯವರ ಸಂಪರ್ಕದಲ್ಲಿ ಬರಬೇಕಾಗುತ್ತೆ. ಬಣ್ಣದ ಬಟ್ಟೆಗಳನ್ನು ಉಟ್ಟುಕೊಳ್ಳಬೇಕಾಗುತ್ತದೆ. ಉಟ್ಟುಕೊಳ್ಳಬೇಕಾದಾಗ ಉಟ್ಟುಕೊಳ್ಳಿ, ಅಥವಾ ಬಣ್ಣದ ಬಟ್ಟೆಗಳನ್ನು ತೊಡಬೇಕಾದಾಗ ಅಥವಾ ಧರಿಸಬೇಕಾದಾಗ ಧರಿಸಿಕೊಳ್ಳಿ. ಬಾಬಾ ಇದಕ್ಕೆ ಅಡ್ಡಪಡಿಸುವುದಿಲ್ಲ. ಕೆಲವೊಮ್ಮೆ ಬಣ್ಣದ ಬಟ್ಟೆ ಹಾಕೊಳ್ಬೇಕಾಗತ್ತೆ ಗೃಹಸ್ಥಿಗಳು, ಅವರಿಗೇನು ಅಡ್ಡಿ ಇಲ್ಲ, ಬಣ್ಣದ ಬಟ್ಟೆಯನ್ನು ಹಾಕೊಳ್ಬಹುದು. ಬಾಬಾ ಇದಕ್ಕೆ ಅಡ್ಡಪಡಿಸುವುದಿಲ್ಲ. ಬಾಬಾ ಕೇವಲ ಡೈರೆಕ್ಷನ್ ಕೊಡುತ್ತಾರೆ. ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಿಗಳಿಂದ ಮಮತ್ವವನ್ನು ತೆಗೆದುಹಾಕಿ ತಂದೆಯಾದ ನನ್ನನ್ನ ನೆನಪು ಮಾಡಿ. ತಂದೆಯಾದ ನನ್ನನ್ನ ನೆನಪು ಮಾಡಿ. ಓಂ ಶಾಂತಿ. शिव बाबा बैठ बच्चों को समझाते हैं, अर्थात आप समान बनाने का पुरुषार्थ कराते हैं. ಶಿವ ಬಾಬಾ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಂದರೆ ತನ್ನ ಸಮಾನ ಮಾಡಿಕೊಳ್ಳುವಂತ ಪುರುಷಾರ್ಥವನ್ನು ಬಾಬಾ ಮಾಡಿಸ್ತಾರೆ. ಜೈಸೆ ಮೈ ಜ್ಞಾನ ಕಾ ಸಾಗರ್ ಹೂಂ ವೈಸೆ ಬಚ್ಚೆ ಭಿ ಬನೆ. ಬಾಬಾ ಹೇಗೆ ಜ್ಞಾನದ ಸಾಗರ ಆಗಿದ್ದಾರೆ, ಹಾಗೆ ಬಾಬಾ ಅವ್ರಿಗಾಸೆ ಮಕ್ಕಳನ್ನು ಕೂಡ
ಮಾಸ್ಟರ್ ಜ್ಞಾನ ಸಾಗರ ಮಾಡಬೇಕು. या तो मीठे बच्चे जानते सब एक समान नहीं बनेंगे. ಇದು ಮಧುರ ಮಕ್ಕಳಿಗೆ ಗೊತ್ತಿದೆ, ಎಲ್ಲರೂ ಒಂದೇ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪುರುಷಾರ್ಥ ಅಂತೂ ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆಗಿರುತ್ತೆ. ಎಲ್ಲರೂ ಒಂದೇ ರೀತಿ ಪುರುಷಾರ್ಥ ಮಾಡಲ್ಲ. ಗುರಿ ಒಂದೇ ಇರುತ್ತೆ, ಆದ್ರೆ ಪುರುಷಾರ್ಥ ಮಾಡೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಶಾಲೆಯಲ್ಲೂ ಕೂಡ ಒಂದೇ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಓದ್ತಿರ್ತಾರೆ, ಆದ್ರೆ ಒಂದೇ ರೀತಿ ಪಾಸ್ ವಿತ್ ಆನರು ಎಲ್ರೂ ಆಗೋದಿಲ್ಲ. ಅಲ್ಲಿ ಹೇಗೆ ನಂಬರ್ 1 ಇರ್ತಾರೆ. ಬಾಬಾ ಇದ್ರೆ ಫಿರ್ ಬಿ ಟೀಚರ್ ಪುರುಷಾರ್ಥ ಕರಾತೆ, ಆದ್ರೂ ಟೀಚರ್ ಬಿಡೋದಿಲ್ಲ. ಎಲ್ಲರಿಗೂ ಏನ್ ಮಾಡಿಸ್ತಾರ ಅವರು? ಪುರುಷಾರ್ಥ ಮಾಡಿಸ್ತಾರೆ, ಸಾಧನೆ ಮಾಡಿಸ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ತುಮ್ ಬಚ್ಚೆ ಭಿ ಪುರುಷಾರ್ಥ ಕರ್ತೆ ಹೋ, ಬಾಪ್ ಪೂछते हैं तुम क्या बनेंगे. ಬಾಬಾ ಕೂಡ ಹಾಗೆ ಪುರುಷಾರ್ಥ ಮಾಡಿಸ್ತಿದ್ದಾರೆ. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ನೀವೇನಾಗ್ತೀರಿ, ಏನಾಗ್ತೀರಿ? ಹಾಗೆಲ್ರು ಹೇಳ್ತೀರೇನಂತ, ನಾವು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ತೇವೆ. ಬಾಬಾ तो यह तो ठीक है, ಇದು ಸರಿ, ಪರಂತು ಅಪನಿ ಆಕ್ಟಿವಿಟಿ ಭಿ देखो ना. ಕೇಳ್ತಿದ್ದಾರೆ ಬಾಬಾ, ಸರಿ ಲಕ್ಷ್ಮೀನಾರಾಯಣ ಆಗ್ಬೇಕಂತಿದ್ದೀರಲ್ಲ, ಅದು ಒಳ್ಳೇದೆ, ಆದ್ರೆ ನಿಮ್ಮ ಚಲನವಲನ, ನಿಮ್ಮ ಆಕ್ಟಿವಿಟಿ, ನಿಮ್ಮ ವ್ಯವಹಾರ, ನಿಮ್ಮ ನಡತೆಯನ್ನ ಚೆಕ್ ಮಾಡ್ಕೊಡಿ. ಬಾಬಾ ಹೇಳ್ತಾರೆ, ಬಾಪ್ ಭಿ ಊಂಚತೆ ಊಂಚ ಹೇ. ಇಲ್ಲಿ ತಂದೆನೂ ಶ್ರೇಷ್ಠ ಅತಿ ಶ್ರೇಷ್ಠ, ಟೀಚರು ಕೂಡ ಶ್ರೇಷ್ಠ ಅತಿ ಶ್ರೇಷ್ಠ, ಗುರು ಕೂಡ ಶ್ರೇಷ್ಠ, ಅವರೇ ಗುರು ಕೂಡ ಆಗಿದ್ದಾರೆ. ಬಾಬಾ ಇದ್ರೆ ಇಸ್ ಬಾಪ್ ಕೋ ಕೋಯಿ ಜಾನ್ತೇನೆ, ಯಾರು ತಂದೆ ಟೀಚರ್ ಗುರುನೂ ಆಗಿದ್ದಾರೋ ಆತ ಅವರನ್ನ ಯಾರು ತಿಳಿದೇ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಶಿವ ಬಾಬಾ ಹಮಾರ ಬಾಬಾ ಭಿ ಹೇ, ಟೀಚರ್ ಭಿ ಹೇ, ಸದ್ಗುರು ಭಿ ಹೇ. ನೀವು ಮಕ್ಕಳಿಗೆ ಗೊತ್ತಿದೆ, ಶಿವ ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಮತ್ತು ಸದ್ಗುರು ಕೂಡ ಆಗಿದ್ದಾರೆ. ಪರಂತು ಜೈಸಾ ಹೇ ವೈಸಾ ಉನ್ಕೋ ಜಾನಾ ಭಿ ಮುಷ್ಕಿಲ್ ಹೇ. ಆದ್ರೆ ಅವ್ರು ಹೇಗಿದ್ದಾರೆ, ಏನಾಗಿದ್ದಾರೆ ಅವ್ರನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅವ್ರು ಬರ್ದೇ ನಮ್ಗೆ ಯಾರಿಗೂ, ಅವರು ತಿಳಿಸದೆ ಯಾರಿಗೂ ಅರ್ಥ ಆಗೋದಿಲ್ಲ. ಬಾಬಾ बाबा को जानेंगे तो टीचर पना भूल जाएगा, फिर गुरु पना भूल जाएगा. ನೋಡಿ, ಬಾಬಾ ಇದ್ರೆ ತಂದೆ ಅಂತ ತಿಳ್ಕೊಂಡ್ರೆ ಟೀಚರ್ ಮರಿತಾರಂತೆ, ಗುರು ಕೂಡ ಮರ್ತ್ ಹೋಗ್ಬಿಡ್ತಾರೆ. ಪರಂತು ಜೈಸಾ ಹೇ ವೈಸೆ ಉನ್ಕೋ ಜಾನಾ ಭಿ ಮುಷ್ಕಿಲ್ ಹೇ. ರಿಗಾರ್ಡ್ ಭಿ ಬಾಬಾ ಕಾ ಬಚ್ಚೋಂ ಕೋ ರಖನಾ ಹೇ. ಬಾಬಾರ್ ಬಗ್ಗೆ ಏನಿರ್ಬೇಕು, ಬಹಳಷ್ಟು ಗೌರವನ್ನ ನಾವು ಇಟ್ಕೊಳ್ಬೇಕಂತಾರೆ ಬಾಬಾ. ರಿಗಾರ್ಡ್ ಕಿಸ್ಕೋ ಕಹಾ ಜಾತ, ಗೌರವ ಇಟ್ಕೊಳ್ಳೋದಂದ್ರೇನು? ಬಾಪ್ ಜೋ ಪಡಾತೆ ವ ಅಚ್ಚಿ ರೀತಿ ಪಡ್ದೆ ಗೋಯಾ ರಿಗಾರ್ಡ್ ರಖತೆ ಹೇ. ಬಾಬಾ ಏನು ಓದಿಸ್ತಾರೋ ಅದನ್ನ ಚೆನ್ನಾಗಿ ಓದಿದ್ರೆ, ಅದನ್ನ ಚೆನ್ನಾಗಿ ಧಾರಣೆ ಮಾಡ್ಕೊಂಡ್ರೆ ಅದೇ ಏನು ಗೌರವ. ಇಲ್ಲಾಂದ್ರೆ ತಂದೆ ಹೇಳ್ತಾ ಇರ್ತಾನೆ, ಮಕ್ಕಳು ತಾವು ಮಾಡ್ತಾ ಇರ್ತಾರೆ ಅಂದ್ರೆ ಲೌಕಿಕದಲ್ಲೂ ಕೂಡ ಗೌರವ ಅಂತ ಯಾವ್ದು ಕೇಳ್ತಾರೆ, ತಂದೆ ಹೇಳಿದ ಹಾಗೆ ಫಾಲೋ ಮಾಡಿದ್ರೆ ಕೇಳಿದ್ರೆ ಅದಕ್ಕೆ ರಿಗಾರ್ಡ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಬಾಬಾ ಒಂದ್ ಹೇಳ್ತಿರ್ತಾರೆ, ನಾವು ಅದರಂತೆ ನಡೀದೇ ಇದ್ರೆ ಅದು ರಿಗಾರ್ಡ್ ಡಿಸ್ರಿಗಾರ್ಡ್. ಡಿಸ್ರಿಗಾರ್ಡ್ ನಡೀದೇ ಇದ್ರೆ बाप तो बहुत मीठा है, अंदर में बहुत खुशी का पारा चढ़ा रहना चाहिए. ನಮ್ಮೊಳಗೆ ಬಹಳ ಖುಷಿ ಇರ್ಬೇಕು, ಖುಷಿಯ ಪಾರ ಒಂದ್ ರೀತಿ ಏರಿ ಇರ್ಬೇಕು. ಕಾಪಾರಿ ಖುಷಿ ರಹನೆ ಚಾಹಿಯೆ. ನಮ್ಮ ಖುಷಿ ಹೇಗಿರ್ಬೇಕು? ಅಪಾರ ಖುಷಿ ಇರ್ಬೇಕು. ಹರೇಕ್ ಅಪ್ನೆ ಸೆ ಪೂಛೆ. ಈಗ ನೀವು ಪ್ರತಿಯೊಬ್ರು ನಿಮ್ಮಲ್ಲಿ ನೀವು ಕೇಳ್ಕೊಳ್ಳಿ, ಹಮ್ಕೋ ಏಸಿ ಖುಷಿ ಹೇ, ಅಪಾರ ಖುಷಿ, ಖುಷಿಯ ಪಾರ ಏರಿರುವ ಖುಷಿ ನನ್ನಲ್ಲಿ ಇದೆಯಾ ಅಂತ ಹೇಳಿ ನೀವು ಪ್ರತಿಯೊಬ್ರು ಕೇಳ್ಕೊಡಿ ಅಂತಾರೆ ಬಾಬಾ. ಇದೆಯಾ ಅಪಾರ ಖುಷಿ? ಬಾಬಾ ಹೇಳ್ತಾರೆ, ಏಕ ಸಮಾನ್ ಸಬ್ ತೋ ರಹ ನಹೀ ಸಕ್ತೆ. ಆದ್ರೆ ಎಲ್ರೂ ಒಂದೇ ರೀತಿ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣದಲ್ಲೂ ಕೂಡ ವಾಸ್ಟ್ ಡಿಫರೆಂಟ್ ಇರುತ್ತೆ ಅಲ್ವಾ? ಯಾವ ರೀತಿ ಶಾಲೆಯಲ್ಲಿ ನೋಡಿ, 99 100ಗೆ 100 ಔಟ್ ಆಫ್ ಔಟ್ ತಗೊಳ್ಳೋರು ಇದ್ದಾರೆ, 3-4 ಮಾರ್ಕ್ಸ್ ತಗೊಳ್ಳೋರು ಇದ್ದಾರೆ. ವಾಸ್ಟ್ ಡಿಫರೆನ್ಸ್ ಹೇಗಿರುತ್ತಲ್ಲ, ಹಾಗೆ ಇಲ್ಲಿಯೂ ಕೂಡ उन स्कूलों में भी कितना फर्क रहता है. वो तो कॉमन टीचर पढ़ाते हैं, यह तो है अनकॉमन. ನೋಡಿ, ಬಾಬಾ ಹೇಳ್ತಾರೆ ಅಲ್ಲಿ ಓದಿಸೋರು ಕಾಮನ್ ಟೀಚರ್, ಆದ್ರೆ ಇಲ್ಲಿ ಅನ್ಕಾಮನ್ ಟೀಚರ್, ಅಸಾಮಾನ್ಯ. ಮತ್ತೇನ್ ಹೇಳಿದ್ರು ಬಾಬಾ? ಏನೋ ಒಂದು ವಿಶೇಷ ಶಬ್ದ ಮೊನ್ನೆ ಬಳಸಿದ್ರಲ್ಲ ಬಾಬಾ, ಅನ್ಕಾಮನ್
ಎಕ್ಸ್ಟ್ರಾಡಿನರಿ, ಇನ್ನೊಂದು ಹೇಳಿದ್ರು ಇಂಗ್ಲಿಷಲ್ಲೇ ಡಿಫ್ರೆಂಟ್, ಡಿಫ್ರೆಂಟ್ ಹಿಂಗೇನ ಹೇಳಿದ್ರು ಬಾಬಾ. ऐसा ಟೀಚರ್ कोई होता ही नहीं, ಇಂಥ ಟೀಚರ್ ಅಸಾಮಾನ್ಯ ಅಂದ್ರೆ ಇಂಥ ಟೀಚರ್ ಯಾರು ಇರೋದೇ ಇಲ್ಲ. ಹಾಗೆ किसको यह पता ही नहीं है कि निराकार फादर टीचर भी बनते हैं. ಜಗತ್ತಲ್ಲಿ ಇದು ಗೊತ್ತೇ ಇಲ್ಲ, ನಿರಾಕಾರ ತಂದೆ ಪರಮಾತ್ಮ ಟೀಚರ್ ಕೂಡ ಆಗ್ತಾರೆ, ಓದಿಸ್ತಾರೆ ಅಂತ. ಆದ್ರೆ ಅವರು ಏನ್ ಮಾಡಿದ್ರು, ಶ್ರೀಕೃಷ್ಣನ ಹೆಸರನ್ನ ಹಾಕ್ಬಿಟ್ಟು ಬಂದು ಓದಿಸ್ತಾನೆ, ರಾಜಯೋಗ ಕಲಿಸ್ತಾನೆ ಅಂತ. ಪರಂತು ಉನ್ಕೋ ಪತಾ ನಹಿ ಕಿ ಫಾದರ್ ಕೈಸೆ ಹೋ ಸಕ್ತಾ, ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಕೃಷ್ಣ ಹೇಗೆ ಫಾದರ್ ಆಗ್ಲಿಕ್ಕೆ ಸಾಧ್ಯ ಆತ್ಮಗಳಿಗೆ. ಶ್ರೀಕೃಷ್ಣ ಯಾರು, ದೇವತಾ. ಇವತ್ತು ಕೃಷ್ಣ ನಾಮ ಬಿ ಬಹುತೋಂಕ ಹೇ. ಹಂಗ್ ನೋಡಿದ್ರೆ ಲೌಕಿಕದಲ್ಲಿ ಕೃಷ್ಣ ಅನ್ನುವಂತ ಹೆಸರು ಕೂಡ ಬಹಳ ಜನರಿಗಿದೆ. ಪರಂತು ಕೃಷ್ಣ ಕನೆ ಸೆ ಹಿ ಶ್ರೀ ಕೃಷ್ಣ ಸಾಮನೆ ಆ ಜಾತಾ ಹೇ, ವಹ ದೇಹಧಾರಿ ಹೇ ನಾ. ಶ್ರೀಕೃಷ್ಣ ಅಂದ್ಕೊಳ್ಳೆ ದೇಹಧಾರಿ ನೆನಪು ಆಗ್ತಾರೆ ತಾನೆ. ತುಮ್ ಜಾನ್ತೆ ಹೋ ಯಹ ಶರೀರ್ ಉನ್ಕಾ ನಹಿ ಹೇ, ಖುದ್ ಕಹತೆ मैंने लोन लिया हुआ है. ಹಾಗಾದ್ರೆ ಶಿವಬಾಬರಿಗೂ ಶರೀರ ಇದೆ ಅಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಆದ್ರೆ ಇದನ್ನ ಲೋನ್ ಆಗಿ ತಗೊಂಡಿದ್ದಾರೆ ಬ್ರಹ್ಮ ಬಾಬರ್ ಶರೀರವನ್ನ ಶಿವಬಾಬಾ. ಯ ಪಹಲೆ ಭಿ ಮನುಷ್ಯ ಥಾ ಅಬ್ ಭಿ ಮನುಷ್ಯ ಹೇ. ಬ್ರಹ್ಮ ಬಾಬಾ ಅಥವಾ ಶ್ರೀಕೃಷ್ಣ ಮೊದಲು ಮನುಷ್ಯ ಇದ್ರು, ಈಗ್ಲೂ ಕೂಡ ಅವರು ಮನುಷ್ಯರೇ ಆಗಿದ್ದಾರೆ. ಯ ಭಗವಾನ್ ನಹಿ ಹೇ, ಇವ್ರು ಯಾರಲ್ಲ ಭಗವಂತ ಅಲ್ಲ. ಅವತ್ತು ಏಕೆ ನಿರಾಕಾರ ಹೇ, ಅವರೊಬ್ಬರೇ ನಿರಾಕಾರ ಆಗಿದ್ದಾರೆ. अब तुम बच्चों को कितनी राज समझाते हैं. ಬಾಬಾ ಈಗ ನಾವು ಮಕ್ಕಳಿಗೆ ಎಷ್ಟೊಂದು ರಹಸ್ಯವನ್ನ ತಿಳಿಸಿಕೊಡ್ತಾರೆ. ಪರಂತು ಫಿರ್ ಬಿ ಫೈನಲ್ ಹಿ बाप समझना टीचर समझना यह भी तो नहीं हो सकता, घड़ी घड़ी भूल जाते हैं. ಬಾಬಾ ಎಷ್ಟು ರಹಸ್ಯ ಹೇಳಿದ್ರು ಕೂಡ ಬಾಬಾ ಹೇಳ್ತಾ ಇದ್ದಾರೆ ಫಿರ್ ಬಿ ಫೈನಲ್ ಹಿ ಬಾಪ್ ಸಮಜ್ನಾ ಟೀಚರ್ ಸಮಜ್ನಾ ಯಾ ಬಿ ನೈ ಹೋ ಸಕ್ತಾ. ಇಷ್ಟು ತಿಳಿಸ್ಕೊಟ್ರು ಕೂಡ ಅಂತಿಮವಾಗಿ ನಾವು ಇವ್ರನ್ನ ತಂದೆ ಟೀಚರ್ ಗುರು ಅಂತ ತಿಳ್ಕೊಂಡ್ ನೆನ್ಪು ಮಾಡಲ್ಲ ಅಂತೆ. ಅಂದ್ರೆ ನಿರಂತರ ಬಾರಿ ಬಾರಿ ಏನ್ ಮಾಡ್ಬಿಡ್ತೀರಿ, ಮರೆತು ಹೋಗ್ಬಿಡ್ತೀರಿ. ದೇಹದಾರಿ ತರಫ್ ಬುದ್ಧಿ ಚಲಿ ಜಾತಿ ಹೇ. ಫೈನಲ್ ಬಾಪ್ ಬಾಪ್ ಟೀಚರ್ ಸದ್ಗುರು ಹೇ, ಯಾ ನಿಶ್ಚಯ ಬುದ್ಧಿ ಮೇ ಅಭಿ ನಹಿ ಹೇ. ಅವ್ರೆ ತಂದೆ ಟೀಚರ್ ಗುರು ಎನ್ನುವಂತ ನಿಶ್ಚಯ ಇನ್ನೂ ಬುದ್ಧಿಗೆ ಬಂದಿಲ್ಲ. ಅಭಿ ತೋ ಭೂಲ್ ಜಾತೆ ಹೇ. ಸ್ಟೂಡೆಂಟ್ಸ್ ಕಭಿ ಟೀಚರ್ ಕೋ ಭೂಲೆಂಗೆ ಕ್ಯಾ. ಈಗ ನೀವು ತಂದೆನ ಮರ್ತು ಬಿಡ್ತೀರಿ. ಲೌಕಿಕದಲ್ಲಿ ವಿದ್ಯಾರ್ಥಿಗಳು ಟೀಚರ್ ಅನ್ನ ಯಾವತ್ತಾದ್ರೂ ಮರೀತಾರೇನೋ. ಹಾಸ್ಟೆಲ್ ಮೇ ಜೋ ರಹತೆ ವಹ ತೋ ಕಭಿ ನಹಿ ಭೂಲೆಂಗೆ. ಯಾರು ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅವರಂತೂ, ಯಾರು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಓದ್ತಿರ್ತಾರೆ ಅಥವಾ ಹಾಸ್ಟೆಲ್ ಅಲ್ಲಿ ಇರ್ತಾರೆ, ಅವರೆಂದೂ ಮರೆಯಲ್ಲ. ಮನೆಗಳಲ್ಲಾದ್ರೆ ತಂದೆ ತಾಯಿ ಅವರು ಇವ್ರನ್ನ ನೆನ್ಪು ಮಾಡೋ ಚಾನ್ಸ್ ಇರುತ್ತೆ. ಆದ್ರೆ ಹಾಸ್ಟೆಲ್ ಅಲ್ಲಿ ಇರೋರು ಯಾವಾಗ್ಲೂ ಹೋಮ್ ವರ್ಕ್ ಅದು ಇದು ಅಲ್ಲಿ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಅವರು ಟೀಚರ್ ಅನ್ನ ಎಂದು ಮರೆಯೋದಿಲ್ಲ. ಜೋ ಸ್ಟೂಡೆಂಟ್ ಹಾಸ್ಟೆಲ್ में रहते उन्हें तो पक्का होगा ना, यहाँ तो वह भी पक्का निश्चय नहीं है. नंबरवार पुरुषार्थ अनुसार हॉस्टल में बैठे हैं तो जरूर स्टूडेंट्स है, परंतु यह पक्का निश्चय नहीं है. जानते सब अपने अपने पुरुषार्थ अनुसार पद पा रहे हैं. ಹಾಗೆ ಇಲ್ಲಿ ನಾವು ತಂದೆನ ನೆನಪು ಮಾಡ್ಬೇಕು ತಾನೆ. ಆದ್ರೆ ಬಾಬಾರವ್ರಿಗೆ ಗೊತ್ತಿದೆ ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥ ಅನುಸಾರವಾಗಿ ಪದವಿಯನ್ನ ಪಡ್ಕೊಳ್ತಾರೆ. ಉಸ್ ಪಢಾಯಿ ಮೇ ತೋ ಫಿರ್ ಭಿ ಕೋಯಿ ಬ್ಯಾರಿಸ್ಟರ್ ಬಂತೆ, ಇಂಜಿನಿಯರ್, ಡಾಕ್ಟರ್ ಬಂತೆ. ಯಹಾ ತೋ ಆ ಶಿಕ್ಷಣದಿಂದ ಕೆಲವರು ಬ್ಯಾರಿಸ್ಟರ್, ಇಂಜಿನಿಯರ್, ಡಾಕ್ಟರ್ ಎಲ್ಲ ಆಗ್ತಾರೆ. ಆದ್ರೆ ಇಲ್ಲಿ ನೀವು ವಿಶ್ವದ ಮಾಲೀಕರಾಗ್ತಿದ್ದೀರಿ ತಾನೆ. ತೋ ऐसे ಸ್ಟೂಡೆಂಟ್ ಕಿ ಬುದ್ಧಿ ಕೈಸೆ ಹೋನೆ ಚಾಹಿಯೆ. ಹಾಗಾದ್ರೆ ಇಂತಹ ವಿದ್ಯಾರ್ಥಿಗಳ ಬುದ್ಧಿ ಹೇಗಿರ್ಬೇಕು? ಚಲನ್ ವಾರ್ತಾಲಾಪ ಕೈಸೆ ಅಚ್ಚಾ ಹೋನಾ ಚಾಹಿಯೆ. ಅವರ ನಡತೆ ವಾರ್ತಾಲಾಪ ಎಷ್ಟು ಚೆನ್ನಾಗಿರ್ಬೇಕು. ಬಾಪ್ ಸಮझाते बच्चे तुमको कभी रोना नहीं है. ಏನ್ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವೆಂದು ಏನ್ ಮಾಡ್ಬಾರ್ದು, ಅಳಬಾರದು. ತುಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ ಯಾ ಹುಸೇನ್ ನಹಿ ಮಚಾನಿ ಚಾಹಿ. ನೀವು ಏನಾಗ್ತಾ ಇದ್ದೀರಿ, ವಿಶ್ವದ ಮಾಲೀಕ ಆಗ್ತಿದ್ದೀರಿ. ನೀವೆಂದು ಯಾ ಹುಸೇನ್ ಅಂದ್ರೆ ದುಃಖದ ಉದ್ಗಾರವನ್ನ ತೆಗೆದು ಅಯ್ಯೋ ಅನ್ನೋದು, ಅಳೋದು ಮಾಡಬಾರ್ದು. ಯಾ ಹುಸೇನ್ ಮಚಾನ ಯಾ ಹೇ ಹೈಯೆಸ್ಟ್ ರೋಲ್ ನಾಮ್. ಯಾ ಹುಸೇನ್ ಅಂತಂದ್ರೆ ಹೈಯೆಸ್ಟ್ ಅಳೋದು.
ಬಾಬಾ ಹೇಳ್ತಾ ಇದಾರೆ, ಬಾಪ್ ತೋ ಕತೆ ಜಿನ ರೋಯ ತಿನ್ನಕ್ ಹೋಯ. ಯಾರು ಅಳ್ತಾರ ಅವರು? ಕಳೆದುಕೊಳ್ತಾರೆ. ವಿಶ್ವ ಕಿ ಉಂಚತೆ ಉಂಚ ಬಾದಶಾಹಿ ಗವಾ ಬೈಡತೆ ಹೇ. ಯಾರು ಅಳ್ತಾರೋ ಅವ್ರು ಏನ್ ಕಳ್ಕೊಳ್ತಾರೆ? ವಿಶ್ವದ ಶ್ರೇಷ್ಠಾತಿ ಶ್ರೇಷ್ಠ ಬಾದಶಾಹಿಯನ್ನ ಕಳೆದುಕೊಂಡು ಕೂತ್ಕೊಳ್ತಾರೆ. ಕತೆ ತೋ ಹೇ ಹಮ್ ನರ್ ಸೆ ನಾರಾಯಣ್ ಬನ್ನೆ ಆಯೇ ಹೇ ಪರಂತು ಚಲನ್ ಕಹ. ಹೇಳ್ತಾರೆ ನಾವು ನರನಿಂದ ನಾರಾಯಣ ಆಗ್ಲಿಕ್ಕೆ ಬಂದಿದ್ದೀವಿ ಅಂತ, ಆದ್ರೆ ಆ ರೀತಿ ನಡತೆಯಲ್ಲಿದೆ. ಬಾಬಾ ಹೇಳ್ತಾ ಇದ್ದಾರೆ, ನಡತೆ ಇಲ್ಲ ಅಂದ್ರೆ ಅವರು ಶ್ರೇಷ್ಠ ಪದವಿ ಪಡ್ಕೊಳ್ಳೋದು ಇಲ್ಲ. ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಎಲ್ಲರೂ ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ ಅಂತಾರೆ ಬಾಬಾ. ಕೊಯ್ ತೋ ಅಚ್ಚಿ ರೀತಿ ಪಾಸ್ ಹೋ ಸ್ಕಾಲರ್ಶಿಪ್ ಲೇ ಲೇತೆ ಹೇ, ಕೊಯ್ ನಾಪಾಸ್ ಹೋ ಜಾತೆ ಹೇ. ಕೆಲವರು ಬಹಳ ಚೆನ್ನಾಗಿ ಓದಿ ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಂಡ್ರೆ, ಇನ್ನು ಕೆಲವರು ಪಾಸ್ ಆಗ್ಬಿಡ್ತಾರೆ, ಫೇಲ್ ಆಗ್ಬಿಡ್ತಾರೆ. ನಂಬರ್ ವಾರ್ ಅಂತೂ ಇರ್ತಾರೆ ತಾನೆ. ತುಮಾರಿ ಮೇ ಬಿ ಕೊಯ್ ತೋ ಪಡ್ತೆ ಕೊಯ್ ಪಡ್ತೆ ಬಿ ನಹಿ ಹೇ. ನಿಮ್ಮಲ್ಲಿ ಕೂಡ ಕೆಲವರು ಓದುತ್ತಾರೆ, ಕೆಲವರು ಓದೋದಿಲ್ಲ. ಬಾಬಾ ಹೇಳ್ತಿದ್ದಾರೆ, ಜೈಸೆ ಗಾಂವ್ ವಾಲೋಂ ಕೋ ಪಡ್ನಾ ಅಚ್ಚಾ ನಹೀ ಲಗ್ತಾ ಹೈ, ಘಾಸ್ ಕಾಟ್ನೆ ಕೆ ಲಿಯೇ ಬೋಲೋ ತೋ ಖುಷಿ ಸೇ ಜಾಯೆಂಗೆ. ಬಾಬಾ ಹೇಳ್ತಾರೆ, ಹಳ್ಳಿಯಲ್ಲಿ ಕೆಲವರು ಇರ್ತಾರೆ, ಈಗಲ್ಲ ಕೆಲವು ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಹುಲ್ಲು ಕೊಯ್ಲಿಕ್ಕೆ ಹೋಗು, ದನ ಕಾಯ್ಲಿಕ್ಕೆ ಹೋಗು ಅಂದ್ರೆ ಬಹಳ ಖುಷಿಯಿಂದ ಹೋಗ್ತಿದ್ರು. ಓದೋದು ಅಂದ್ರೆ ಅವ್ರಿಗೆ ಏನಾಗ್ತಿತ್ತು? ಬೇಜಾರಾಗ್ತಿತ್ತು. ಶಾಲೆಗೆ ಹೋಗೋದಂದ್ರೆ ಕಷ್ಟ ಆಗ್ತಿತ್ತು. ಹುಲ್ಲು ಕೊಯ್ಲಿಕ್ಕಾದ್ರೆ ಖುಷಿ ಆಗ್ತಿತ್ತು. ಬಾಬಾ ಹೇಳ್ತಿದ್ರೆ, ಉಸ್ಮೆ ಸ್ವತಂತ್ರ ಲೈಫ್ ಸಮಜ್ತೆ. ಅದರಿಂದ ಏನ್ ತಿಳ್ಕೊಳ್ತಾರ ಅವರು? ಶಾಲೆಯಲ್ಲಿ ಬೆಳಗಿಂದ ಸಂಜೆ ತನಕ ಬಂಧನ, ಒಂದೇ ರೂಮ್ ನಲ್ಲಿ ಕೂತಿರ್ಬೇಕು. ಕಾಡಲ್ಲಿ ಹೊಲ ಗದ್ದೆಗಳಲ್ಲಿ ಆದ್ರೆ ದನ ಮೇಯಿಸೋದಾದ್ರೆ ಏನ್ ಬೇಕಾದ್ರು ಮಾಡ್ಬೋದು, ಇದೇ ಸ್ವತಂತ್ರ ಲೈಫ್ ಅಂತ ತಿಳ್ಕೊಳ್ತಾರಂತೆ ಹಳ್ಳಿ ಮಕ್ಕಳು. ಪಡ್ನ ಬಂಧನ್ ಸಮಜ್ತೆ ಹೇ. ಓದೋದು ಒಂದು ಬಂಧನ, ಇದೆ ಆಗ್ಬೇಕು ಅಂತ ತಿಳ್ಕೊಳ್ತಾರೆ. ಎಸೆ ಬಿ ಬಹುತ್ ಹೋತೆ ಹೇ. ಆ ರೀತಿ ಬಹಳ ಜನ ಇರ್ತಾರಂತೆ. ಹಾಗೆ ಇಲ್ಲಿಯೂ ಕೂಡ ಅಂತಾರೆ ಬಾಬಾ, ದಿನಾ ಏನು ಮುರಳಿಗೆ ಹೋಗ್ಬೇಕು, ಮನೆಯಲ್ಲಿದ್ರೆ ಟಿವಿ ನೋಡ್ಬೋದು, ಮೊಬೈಲ್ ನೋಡ್ಬೋದು, ಅದು ಇದು ತಿನ್ಬೋದು, ಸ್ವತಂತ್ರ ಲೈಫ್ ಅನ್ಕೊಳ್ತಾರೆ. ಆದ್ರೆ ಅದರಿಂದ ಎಷ್ಟು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಂತ ಗೊತ್ತಾಗೋದಿಲ್ಲ. ಸಾವುಕಾರೋ ಮೇ ಜಮೀನ್ದಾರ್ ಲೋಗ್ ಭಿ ಕಮ್ ನಹಿ ಹೋತೆ ಹೇ, ಅಪ್ನೆ ಕೋ ಇಂಡಿಪೆಂಡೆಂಟ್ ಬಡಾ ಖುಷಿ ಮೇ ಸಮಜ್ತೆ ಹೇ. ಸಾವುಕಾರಲ್ಲಿ ಕೆಲವರು ಜಮೀನ್ದಾರ್ ಇರ್ತಾರೆ, ಬಹಳ ಜಮೀನ್ ಇರುತ್ತೆ, ಬಹಳಷ್ಟು ಗಳಿಸಿರ್ತಾರೆ, ಬಹಳ ಸಂಪಾದನೆ ಆಗ್ತಿರುತ್ತೆ. ಅವ್ರು ಬಹಳ ಖುಷಿಯಲ್ಲಿ ಇರ್ತಾರೆ, ನಾವ್ ಇಂಡಿಪೆಂಡೆಂಟ್ ಇದ್ದೇವೆ, ನಮ್ಗೆ ಯಾರು ಬಾಸ್ ಇಲ್ಲ, ನಮ್ಗೆ ಯಾರು ಡೈರೆಕ್ಷನ್ ಕೊಡೋರಿಲ್ಲ, ನಮಗ್ ನಾವೇ ಬಾಸ್. ಅಲ್ವಾ? ಅವ್ರೊಂದ್ ರೀತಿ ಖುಷಿಯಲ್ಲಿ ಇರ್ತಾರೆ. ನೌಕರಿ ನಾಮ್ ತೋ ನಹಿ ಹೇನಾ. ಅವರು ನೌಕರಿ ಮಾಡ್ತಿರೋದಿಲ್ಲ ತಾನೆ, ಯಾರ್ದೋ ಕೈ ಕೆಳಗೆ ಕೆಲ್ಸ ಮಾಡಲ್ಲ. ಆಫೀಸರಿ ಆದಿ ಮೇತೋ, ಅದೇ ಆಫೀಸ್ಗಳಲ್ಲಿ ಆದ್ರೆ ಏನ್ ಮಾಡ್ತಾರೆ ಮನುಷ್ಯರು? ನೌಕರಿ ಮಾಡ್ತಾರೆ ತಾನೆ. ಅವ್ರಿಗೊಬ್ರು ಹೆಡ್ ಇರ್ತಾರ, ಆ ಹೆಡ್ಡಿಗೊಬ್ರು ಹೆಡ್ ಇರ್ತಾರ, ಆ ಹೆಡ್ಡಿಗೊಬ್ರು ಹೆಡ್ ಇರ್ತಾರೆ, ಅದ್ರ ಮೇಲೆ ಗೌರ್ಮೆಂಟ್ ಇರುತ್ತೆ. ಇವ್ರಿಗೇನಿರುದಿಲ್ಲ. ಅಭಿ ತುಮ್ ಬಚ್ಚೋಂ ಕೋ ಬಾಪ್ ಪಢಾತೆ ಹೇ ವಿಶ್ವ ಕಾ ಮಾಲೀಕ ಬನಾನೆ. ನೋಡಿ, ಬಾಬಾನು ಕೂಡ ನಾವು ಮಕ್ಕಳಿಗೆ ಓದಿಸ್ತಿರೋದು ಯಾಕೆ? ವಿಶ್ವದ ಮಾಲೀಕ, ನಮಗಿಂತ ದೊಡ್ಡವರು ಯಾರು ಅಲ್ಲಿ ಇರೋದೇ ಇಲ್ಲ. ಹಾಗೆ ಬಾಬಾ ನಾವು ಮಕ್ಕಳಿಗೆ ಮನೆ ಮಾಲೀಕ ಮಾಡ್ತಿದ್ದಾರೆ. ನೌಕರಿ ಕೆಲೆ ನೈ ಪಡಾತೆ. ನಮ್ಗೆ ಓದ್ಸೋದು ಬಾಬಾ ನೌಕರಿಗಾಗಿ ಅಲ್ಲ. ನೌಕರಿ ಅಂದ್ರೆ ಅದು ಒಳ್ಳೇದಲ್ಲ ಅಲ್ವಾ, ಇನ್ನೊಬ್ಬರ ಕೆಳಗಡೆ ದುಡಿಯೋದು ಅಂತ. ಆದ್ರೆ ಬಾಬಾ ನಾವು ಮಕ್ಕಳಿಗೆ ನೌಕರಿಗಾಗಿ ಓದಿಸ್ತಾ ಇಲ್ಲ. ಯಾವುದಕ್ಕಾಗಿ ಓದಿಸ್ತಿದ್ದಾರೆ? ಮಾಲೀಕರನ್ನಾಗಿ ಮಾಡ್ಲಿಕ್ಕೆ, ವಿಶ್ವದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಓದಿಸ್ತಿದ್ದಾರೆ. ತುಮ್ ತೋ ಇಸ್ ಪಢಾಯಿ ಸೆ ವಿಶ್ವ ಕಾ ಮಾಲೀಕ ಬನನೆ ವಾಲೆ ಹೋನಾ. ನೀವು ಮಕ್ಕಳು ಈ ಶಿಕ್ಷಣದಿಂದ ಏನಾಗೋರಿದ್ದೀರಿ? ವಿಶ್ವದ ಮಾಲೀಕರಾಗೋರಿದ್ದೀರಿ. ಬಡಿ ಉಂಚಿ ಪಢಾಯಿ ಟೆಹರಿ. ಹಾಗಾದ್ರೆ ಇದು ಬಹಳ ಶ್ರೇಷ್ಠವಾದ ಶಿಕ್ಷಣ ಅಂತಾರೆ ಬಾಬಾ. ತುಮ್ ತೋ ವಿಶ್ವಕ್ಕೆ ಮಾಲೀಕ್ ಬಿಲ್ಕುಲ್ ಇಂಡಿಪೆಂಡೆಂಟ್ ಬನ್ ಜಾತೆ ಹೋ. ನೀವು ಮಕ್ಕಳು ವಿಶ್ವದ ಮಾಲೀಕ ಮತ್ತು ಬಿಲ್ಕುಲ್ ಇಂಡಿಪೆಂಡೆಂಟ್ ಆಗ್ಬಿಡ್ತೀರಿ, ಸ್ವತಂತ್ರ ಆಗ್ಬಿಡ್ತೀರಿ. ವಿಶ್ವದ ಮಾಲೀಕ ಅಂದ್ರೆ ಏನು? ಸ್ವತಂತ್ರ ಆಗ್ಬಿಡ್ತೀರಿ. ಬಾತ್ ಕಿತನಿ ಸಿಂಪಲ್ ಹೇ, ಏಕ್ ಹಿ ಪಢಾಯಿ ಹೇ ಜಿಸೆ ತುಮ್ ಊಂಚತೆ ಮಹಾರಾಜ ಬಂತೆ ಹೋ ಸೋ ಭಿ ಪವಿತ್ರ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಇದೊಂದೇ ಶಿಕ್ಷಣ. ಎಂತ ಶಿಕ್ಷಣ ಅಂದ್ರೆ, ಈ ಶಿಕ್ಷಣದಿಂದ ನೀವು ಮಹಾರಾಜ ಮಹಾರಾಣಿನು, ಪವಿತ್ರ ಮಹಾರಾಜ ಮಹಾರಾಣಿ ಆಗ್ಬಿಡ್ತೀರಿ. ತುಮ್ ತೋ ಕಹತೆ ಹೋ ಕೋಯಿ ಭಿ ಧರ್ಮ ವಾಲೆ ಹೋ ಆಕರ್ ಪಢೆ. ನೀವ್ ಹೇಳ್ತೀರಿ ತಾನೆ, ಯಾವುದೇ ಧರ್ಮದವ್ರು ಇರ್ಬೋದು, ಬಂದೇನ್ ಮಾಡ್ರಿ? ಓದ್ರಿ, ಇಲ್ಲಿ ಶಿಕ್ಷಣ ತಗೊಳ್ಳಿ. ಸಮझेंगे ये पढ़ाई तो बहुत ऊंची है, विश्व के मालिक बनते हो
ये तो पाप पढ़ाते हैं, तुम्हारी बुद्धि कितनी विशाल बनी है. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ ಈ ಶಿಕ್ಷಣ ಎಷ್ಟು ಶ್ರೇಷ್ಠ, ವಿಶ್ವದ ಮಾಲೀಕ ಆಗುವಂತ ಶಿಕ್ಷಣ ಇದು, ಅದು ಕಲಿಸ್ಕೊಡುವಂತವ್ರು ತಂದೆ. ನೀವು ಮಕ್ಕಳ ಬುದ್ಧಿ ಇವಾಗ ಏನಾಗಿದೆ, ವಿಶಾಲ ಆಗಿದೆ. ಹದ್ ಕಿ ಬುದ್ಧಿ ಸೆ ಬೇಹದ್ ಕಿ ಬುದ್ಧಿ ಮೇ ಆಯೆ ಹೋ. ಮೊದಲು ಹದ್ದಿನ ಬುದ್ಧಿ ಇತ್ತು, ಈಗ ಅಲ್ಲಿಂದ ನಾವು ಹೊರ ಬಂದು ಬೇಹದ್ದಿನ ಬುದ್ಧಿಯಲ್ಲಿ ಬಂದಿದ್ದೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಕಿತನಿ ಖುಷಿ ರಹತಿ ಹೇ ಹಮ್ ಸಬ್ ಔರೋं को ವಿಶ್ವ ಕಾ ಮಾಲಿಕ್ ಬನಾವೆ ಅಲ್ವಾ. ನಾವು ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತೆ. ನಾವು ನಮ್ಮನ್ನು ಹಾಗೂ ಬೇರೆಯವರನ್ನು ವಿಶ್ವದ ಮಾಲೀಕ ಮಾಡ್ತಿದ್ದೇವೆ. ವಾಸ್ತವ ಮೇ ನೌಕರಿ ತೋ ಭಲ್ ಯಹಾ ಭಿ ಹೋತಿ ಹೈ. ವಾಸ್ತವವಾಗಿ ಹಾಗೆ ನೋಡಿದ್ರೆ ಸತ್ಯುಗದಲ್ಲೂ ಕೂಡ ಏನಿರುತ್ತೆ, ನೌಕರಿ ಇತ್ಯಾದಿಗಳಿರ್ತವೆ. ಯಾರು ನೌಕರಿ ಮಾಡ್ತಾರಲ್ಲಿ, ದಾಸ ದಾಸಿಯ ದಾಸ ದಾಸಿಯರು, ಅನೇಕ ಪ್ರಕಾರದ ನೌಕರರು ಅಲ್ಲಿ ಇರ್ತಾರೆ. ಪಡೇಕೆ ಆಗೆ ಅನ್ಪಡೆ ಭರಿ ಡೋಯಿಂಗ್. ಯಾವಾಗಿನ್ಲೂ ಇದೆ ಅದು. ಯಾರು ಓದೋದಿಲ್ಲ ಸರಿಯಾಗಿ, ಓದೋ ಸಮಯದಲ್ಲಿ ಯಾರು ಶಿಕ್ಷಣ ತಗೊಳ್ಳೋದಿಲ್ಲ ಸರಿಯಾಗಿ, ಓದೋದಿಲ್ಲ, ವರ್ಕ್ ಮಾಡಲ್ಲ, ಹಾರ್ಡ್ ವರ್ಕ್ ಮಾಡಲ್ಲ, ಪುರುಷಾರ್ಥ ಮಾಡಲ್ಲ, ಅವರು ಓದಿದವರು ಮುಂದೆ ಕೆಳಗೆ ಏನ್ ಮಾಡ್ಬೇಕಾಗತ್ತೆ, ನೌಕರಿಯನ್ನ ಮಾಡ್ಬೇಕಾಗತ್ತೆ. ಒಂದ್ ದೊಡ್ಡ ಆಫೀಸರ್ ಇರ್ತಾನೆ, ಅವನ ಜೊತೆಗೆ ಓದೋನೊಬ್ನು ಪಿಯೂನ್ ಆಗ್ಬಿಟ್ಟಿರ್ತಾನೆ. ಆ ಪಿಯೂನ್ ಏನ್ ಮಾಡ್ಬೇಕು, ತನ್ನ ಕ್ಲಾಸ್ಮೇಟಿಗೆ ನಮಸ್ಕಾರ ಮಾಡ್ತಾ ಇರ್ಬೇಕಾಗತ್ತೆ. ಹಂಗೆ ಇಲ್ಲಿಯೂ ಕೂಡ ಓದಿದವರ ಮುಂದೆ ಸರಿಯಾಗಿ ಯಾರು ಓದಿಲ್ಲ, ಅವ್ರು ಯಾವಾಗ್ಲೂ ತಲೆಬಾಗಿ ನಿಂತಿರ್ಬೇಕಾಗ್ತದೆ. ಆದ್ರಿಂದ ತಂದೆ ಹೇಳೋದು, ಮಕ್ಕಳೇ ಚೆನ್ನಾಗಿ ಓದ್ರಿ, ನೀವು ಸಹ ಲಕ್ಷ್ಮೀ ನಾರಾಯಣ ಆಗಬಹುದು. ಕತೆ ಬಿ ಹೇ ಹಮ್ ಯಹ ಬನೆಂಗೆ ಪರಂತು ಪಡೆಂಗೆ ನಹಿ ತೋ ಕ್ಯಾ ಬನೆಂಗೆ. ನೀವೇನೋ ಹೇಳ್ತೀರಿ ನಾವು ಓದಿ ಹಾಗಾಗ್ತೇವೆ ಹೀಗಾಗ್ತೇವೆ ಅಂತ, ಆದ್ರೆ ಓದದೆ ಹೇಗಾಗ್ತೇವೆ. ನೈ ಪढ़ते हैं तो फिर ಬಾಬಾ ಕೋ ಇತನಾ, ನೀವು ಬಾಬಾ ಹೇಳಿದ್ದನ್ನ ಸರಿಯಾಗಿ ಓದದೇ ಇದ್ರೆ ತಂದೆಗೆ ಅಗೌರವ ಮಾಡ್ದಂಗೆ. ಇತನ ರಿಗಾರ್ಡ್ ಸೆ ಯಾದ್ ನಹಿ ಕರ್ತೆ. ಮತ್ತು ಅರ್ಥ ಆಗತ್ತೆ, ಅಷ್ಟು ಏನ್ ಮಾಡಿಲ್ಲ ಇವರು, ರಿಗಾರ್ಡ್ ಇಂದ ತಂದೆಯನ್ನ ನೆನಪು ಮಾಡೋದೂ ಇಲ್ಲ. ಯಾರು ಶಿಕ್ಷಣ ಚೆನ್ನಾಗಿ ತಗೋತಾರೆ ಅವರು ಚೆನ್ನಾಗಿ ನೆನಪು ಮಾಡ್ತಾರೆ ಅಂತ ಅರ್ಥ ಆಗತ್ತೆ. ಬಾಬಾ ಕತೆ ಜಿತನಾ ತುಮ್ ಯಾದ್ ಕರೆಂಗೆ ತೋ ತುಮಾರ ವಿಕರ್ಮ ವಿನಾಶ ಹೋಂಗೆ. ಎಷ್ಟು ನೀವು ತಂದೆಯನ್ನ ನೆನಪು ಮಾಡ್ತೀರಷ್ಟು ವಿಕರ್ಮ ವಿನಾಶ ಆಗತ್ತೆ. ಮಕ್ಕಳು ಹೇಳ್ತಾರಂತೆ, ಬಾಬಾ ಜೈಸೆ ಆಪ್ ಚಲಾವೋ, बाबा बाबा भी मत इन द्वारा ही देंगे ना, परंतु इनकी मत भी लेते नहीं, फिर भी पुरानी सड़ी हुई मनुष्य मत पर ही चलते हैं. ಯಾವ ರೀತಿ ಮಕ್ಕಳು ಹೇಳ್ತಾರೆ, ಬಾಬಾ ನೀವು ಹೇಗೆ ನಡೆಸ್ತಿರೋ ಹಾಗೆ ನಾವು ನಡಿತೇವೆ ಅಂತ. ತಂದೆಯ ಮತ ಶಿವಬಾಬಾ ಬ್ರಹ್ಮ ಬಾಬಾವ್ರ ಮೂಲಕನೇ ಕೊಡ್ತಾರೆ ತಾನೆ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾರವರ ಮತ ತಗೊಳ್ಳೋದಿಲ್ಲ, ಹಳೆ ಕೊಳತಿರುವಂತ ಮನುಷ್ಯರ ಮತದಂತೆ ನಡೀತಾರೆ. ನೋಡ್ರಿ, ಪುರಾಣಿ ಸಡಿ ಹುಯಿ ಮನುಷ್ಯ, ಹಳೆ ಕೊಳತಿರುವ ಮನುಷ್ಯರು ಅವರ ಮತದಂತೆ ನಡೀತಾರೆ, ಭಗವಂತನ ಮತವನ್ನ ಬಿಟ್ಟು ಬಿಡುತ್ತಾರೆ. देखते भी है शिव बाबा इस रथ द्वारा मत देते हैं, फिर भी अपनी मत पर चलते हैं. ನೋಡ್ತಿದ್ದಾರೆ, ಪರಮಾತ್ಮ ಬ್ರಹ್ಮ ಬಾಬಾರವರ ರಥದ ಮೂಲಕ ಮತ ಕೊಡ್ತಿದ್ದಾರೆ, ಆದ್ರೂ ಮತದಂತೆ ನಡೆಯದೆ, ಬಾಬನ್ ಮತದಂತೆ ನಡೆಯದೆ ತಮ್ಮದೇ ಮತದಂತೆ ನಡೆದ್ಬಿಡ್ತಾರೆ. जिसको पाई पैसे की कौड़ी जैसे मत कहे उस पर चलते. ಮನುಷ್ಯರ ಮತಕ್ಕೆ ಏನಂತ ಹೇಳ್ಬಹುದು, ನಯಾ ಪೈಸೆಯ ಮತ, ಕವಡೆ ಸಮಾನ ಮತ, ಅದರಂತೆ ನಡೆದ್ ಬಿಡ್ತಾರೆ. ರಾವಣ ಕಿ ಮತ ಪರ್ ಚಲತೆ ಚಲತೆ ಈ ಸಮಯ ಕೌಡಿ ಮಿಸಲ್ ಬಂದ್ ಪಡೆ. ನೋಡ್ರಿ, ಇದಕ್ಕೇನೆ ಮನುಷ್ಯರ ಮತಕ್ಕೆ ಏನೇನ್ ಹೇಳಿದ್ರು ನೋಡ್ರಿ ಬಾಬಾ. ಮನುಷ್ಯರ ಮತಕ್ಕೆ ಏನ್ ಹೇಳಿದ್ರು, ಹಳೇ ಕೊಡುತ್ತಿರುವಂತ ಮನುಷ್ಯರ ಮತ, ನಯಾ ಪೈಸೆ ಕವಡೆ ಮತ, ಮತ್ತೊಂದ್ ಕಡೆ ಹೇಳ್ತಾರೆ ಬಾಬಾ ಸುರಿ ಮತ, ಮತ್ತೀಗ ಇನ್ನೊಂದೇನು ಹೇಳಿದ್ರು, ರಾವಣನ ಮತ. ನೋಡ್ರಿ, ಇಂಥ ರಾವಣನ ಮತದಂತೆ ಇದೆ ಎಲ್ಲ. ಒಂದಕ್ಕೆ ಇಷ್ಟೆಲ್ಲ ಹೆಸರು. ಇದಕ್ಕೆ ಕೊಡುತ್ತಿರುವ ಮನುಷ್ಯರ ಮತ ಅನ್ಬೋದು. ಮತ್ತೊಂದು ಹೇಳಿದ್ರು ಬಾಬಾ ಮನ ಮತ, ಮನ ಮತ, ಪಾಯಿ ಪೈಸೆ ಮತ, ಕವಡೆ ಮತ, ರಾವಣನ ಮತ ಅಲ್ವಾ, ಅಸುರಿ ಮತ, ಅಲ್ವಾ. ನೋಡ್ರಿ ಎಂತೆಂತ ಮತಗಳು, ಎಂತೆಂತ ಹೆಸರಿದೆ ರಾವಣನ ಮತಕ್ಕೆ, ಮನ ಮತಕ್ಕೆ ಅಲ್ವಾ. ನಿನ್ನೆ ಒಂದು ಹೋಮ್ವರ್ಕ್ ಕೊಟ್ಟಿದ್ವಿ, ಮಾಡ್ಕೊಂಡ್ ಬಂದಿರಾ? ಯಾರ್ಯಾರು ಮಾಡಿರಿ? ಒಬ್ರೆ, ಇಬ್ರು ಮಾಡಿರಾ?
ಆಮೇಲೆ ಓದಿ ಹೇಳ್ರಿ ಅಲ್ವಾ. ಇವತ್ತು ಬರೀರಿ ಶ್ರೀಮತಕ್ಕೆ ಏನೇನ್ ಹೇಳಿದ್ರು ಬಾಬಾ, ರಾವಣನ ಮತಕ್ಕೆ ಏನೇನ್ ಹೇಳಿದ್ರು. ಬಹಳ ಸಮಯ ಬೇಕಾಗೇ ಇಲ್ಲ. ಒಂದು ವಿಚಾರ ಸಾಗರ ಮಂಥನ ನೀವು ಮುರಳಿ ಕೇಳುವಾಗ, ಓದುವಾಗ, ರಾತ್ರಿ ಮಲಗುವಾಗ ಹೋಮ್ವರ್ಕ್ ಮಾಡ್ಕೊಂಡು ಮಲ್ಕೊಳ್ರಿ, ಎಷ್ಟು ಖುಷಿ ಆಗುತ್ತೆ. ಬಾಬಾ ಹೇಳ್ತಾ ಇದ್ರೆ ಮನ ಮತದಂತೆ ನಡೆದು ಈ ಸಮಯದಲ್ಲಿ, ರಾವಣನ ಮತದಂತೆ ನಡೆದು ಈ ಸಮಯದಲ್ಲಿ ಕವಡೆ ಸಮಾನ ಆಗ್ಬಿಟ್ಟಿದ್ದಾರೆ. ಅಬ ರಾಮ್ ಶಿವ ಬಾಬಾ ಮತ ದೇತೆ ಹೇ. ನೋಡ್ರಿ, ಈಗ ನಮ್ಗೆ ಯಾರು ಮತ ಕೊಡ್ತಾರೆ? ರಾಮ ಶಿವ ಬಾಬಾ ಮತ ಕೊಡ್ತಾರೆ. ನಿಶ್ಚಯ ಮೇ ಹಿ ವಿಜಯ್ ಹೇ. ನಮ್ಮ ವಿಜಯ ಯಾವುದ್ರಲ್ಲಿ? ನಿಶ್ಚಯದಲ್ಲಿ. ಇಸ್ಮೆ ಕಭಿ ನುಕ್ಸಾನ್ ನಹಿ ಹೋಗ. ಇದರಲ್ಲಿ ಎಂದೂ ನಮಗೆ ಲಾಸೇ ಇಲ್ಲ. ಬಾಬನ ಮತದಂತೆ ನಡೆದ್ರೆ ಎಂದೂ ಏನಾಗೋದಿಲ್ಲ, ಲಾಸ್ ಆಗೋದಿಲ್ಲ. ಬಾಬನ್ ಮತದಂತೆ ನಡೆದ್ರೆ ಏನಾಗುತ್ತೋ ಏನೋ. ಎಷ್ಟು ಮತ ಕೊಡ್ತಾರೆ ಬಾಬಾ ಅಲ್ಲ. ಊಟದ ಬಗ್ಗೆ ಹೇಳ್ತಾರೆ, ನಿದ್ರೆ ಬಗ್ಗೆ ಹೇಳ್ತಾರೆ, ಚಲನವಲನದ ಬಗ್ಗೆ ಹೇಳ್ತಾರೆ, ಡ್ರೆಸ್ ಬಗ್ಗೆ ಹೇಳ್ತಾರೆ. ಎಷ್ಟು ಮತಗಳನ್ನ ಬಾಬಾ ನಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಇದರಂತೆ ನಡೆದ್ರೆ ಏನೋ ಲಾಸ್ ಆಗ್ಬಿಡುತ್ತೇನೆ ಅಂತ ತಿಳ್ಕೊಳ್ರಿ. ಯಾವ ತರದ ಲಾಸು ಆಗೋದಿಲ್ಲ. ಇನ್ನಷ್ಟೇನಿದೆ, ಲಾಸ್ ಕೂಡ ಲಾಭದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ನಿಮ್ಗೆ ಅನ್ಸ್ಬೋದು ಇವತ್ತು ಲಾಸ್ ಆಗುತ್ತೇನೋ, ಹಂಗಾಗುತ್ತೇನೋ, ಹಿಂಗಾಗುತ್ತೇನೋ. ಆದ್ರೆ ನೋಡಿ ಬಾಬಾ ನುಕ್ಸಾನ್ ಕೋಬಿ ಬಾಬಾ ಫಾಯ್ದೆ ಮೇ ಬದಲ್ ದೇಂಗೆ. ಆ ಸಮಯದಲ್ಲಿ ಏನೋ ಲಾಸ್ ಆದಂಗ ಅನ್ಸ್ಬೋದು, ಹಂಗಾಯ್ತು ಇವ್ರು ನಮ್ ಸಿಟ್ ಮಾಡ್ಕೊಂಡ್ರು, ಇವ್ರು ನಮ್ಮಿಂದ ದೂರ ಆದ್ರು, ನಮ್ ಸಮಾಜ ಹಂಗ್ ಮಾಡಿತು, ಅವ್ರು ಹಂಗಂದ್ರು ಹಿಂಗಂದ್ರು, ಅಪಮಾನ ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು, ಬೈದ್ರು, ಏನೇನೋ ಆಗುತ್ತೆ, ಹಂಗ ಅನಿಸ್ಬೋದು. ಆದ್ರೆ ಬಾಬಾ ಇದ್ದಾರಲ್ಲ, ಲಾಸ್ ಅನ್ನು ಲಾಭದಲ್ಲಿ ಪರಿವರ್ತನೆ ಮಾಡ್ಬಿಡ್ತಾರೆ ಅಲ್ವಾ. ಬಾಬಾ ಇದ್ರು ಪರಂತು ನಿಶ್ಚಯ ಬುದ್ಧಿ ವಾಲೋ. ಆದ್ರೆ ಯಾರಿಗೆ ಲಾಸ್ ಅನ್ನ ಲಾಭದಲ್ಲಿ ಪರಿವರ್ತನೆ ಮಾಡ್ತಾರೆ? ನಿಶ್ಚಯ ಬುದ್ಧಿಯುಳ್ಳವರಿಗೆ. ಸಂಶಯ ಬುದ್ಧಿ ವಾಲೆ ಅಂದರ್. ಆದ್ರೆ ಯಾರಿಗೆ ಸಂಶಯ ಇರುತ್ತೋ ಅವ್ರ ಒಳಗಿಂದೊಳಗೆ ಗುಟ್ಕಾ ಖಾತೆ रहेंगे. ಪೆಟ್ಟು ತಿಂತಾ ಇರ್ತಾರೆ, ನೋವು ಪಡ್ತಾ ಇರ್ತಾರೆ. ಅಯ್ಯೋ ಹಿಂಗ ಹೋಗ್ಬಿಡ್ತು, ಬಾಬಾ ಸಿಕ್ರು ಹಂಗಾಯ್ತು, ಬಾಬಾ ಸಿಕ್ರು ಹಿಂಗ. ಎಷ್ಟ್ ಜನ ಇಲ್ಲ ಬಾಬರ್ಗ್ ಬೈಯೋ. ಬಾಬಾ ಸಿಕ್ಕಿದ್ದಕ್ ಹಂಗಾಯ್ತು, ಬಾಬಾ ಜ್ಞಾನ ಪಡ್ಕೊ. ಬ್ರಹ್ಮ ಬಾಬರರು ಕೂಡ ಶಿವ ಬಾಬಾ ಸಿಕ್ಕ ಮೇಲೆ ಎಷ್ಟು ಪರಿಸ್ಥಿತಿಗಳು ಬಂದು, ಅವರಷ್ಟು ಪರಿಸ್ಥಿತಿ ವಿಘ್ನ ಯಾರು ಪಡ್ಕೊಂಡಿಲ್ಲ. ಆದ್ರೂ ಶಿವ ಬಾಬರ್ನ ದೂರ ಮಾಡ್ಕೊಂಡ್ರ ಬ್ರಹ್ಮ ಬಾಬಾ? ಇಲ್ಲ. ಯಾಕೆ? ನಿಶ್ಚಯ ಬುದ್ಧಿ ಅಲ್ವಾ. सच की नैया हिलेगी डुलेगी लेकिन डूबेगी नहीं. ಸತ್ಯ ದೋಣಿಯಲ್ಲಿ ಕಾಲಿಟ್ಟು ಬಿಟ್ಟಿದ್ದೀವಿ, ಸತ್ಯ ದೋಣಿಯಲ್ಲಿ ಕೂತ್ ಬಿಟ್ಟಿದ್ದೀವಿ. ಇದು ಅಲ್ಲಾಡ್ಬೋದು, ಅಯ್ಯೋ ಬೀಳುತ್ತೇನೋ, ಮುಳುಗೋಗ್ಬಿಡುತ್ತೇನೋ ಅನ್ಸಬಹುದು. ಮುಳುಗಲ್ಲ, ತೇಲುತ್ತೆ. ತೇಲಿ ದಡವನ್ನ ಸರಿಯಾದ ದಡದಲ್ಲಿ ಬಾಬಾ ಮುಟ್ಟಿಸ್ತಾರೆ. ಲಾಸ್ ಅನ್ನು ಲಾಭದಲ್ಲಿ ಬಾಬಾ ಪರಿವರ್ತನೆ ಮಾಡ್ಬಿಡ್ತಾರೆ. ಆದ್ರೆ ಕಂಡೀಷನ್ ಇದೆ. ಲಾಸು ಲಾಭದಲ್ಲಿ ಪರಿವರ್ತನೆ ಆಗ್ಬೇಕಂದ್ರೆ ಕಂಡೀಷನ್ ನಿಶ್ಚಯ ಬುದ್ಧಿಯುಳ್ಳವರಾಗಬೇಕು. ಸಂಶಯ ಬುದ್ಧಿಯುಳ್ಳವರು ಒಳಗೆ ನೋವು ತಿಂತಾ ಇರ್ತಾರೆ. ನಿಶ್ಚಯ ಬುದ್ಧಿಯವರು ಎಂದು ಕೂಡ ನೋವು, ಪೆಟ್ಟು, ಲಾಸು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಾಬಾ ಖುದ್ ಗ್ಯಾರಂಟಿ ಕರ್ತೆ, ಪರಮಾತ್ಮ ತಾನೇ ಗ್ಯಾರಂಟಿ ಕೊಡ್ತಾರೆ. ಶ್ರೀಮತದಂತೆ ನಡೆಯುವುದರಿಂದ ಎಂದೂ ಅಕಲ್ಯಾಣ ಆಗಲು ಸಾಧ್ಯವಿಲ್ಲ. ಮನುಷ್ಯ ಮತದಂತೆ ದೇಹಧಾರಿಗಳ ಮನುಷ್ಯರ ಮತವನ್ನ ದೇಹಧಾರಿಗಳ ಮತ ಎಂದು ಹೇಳಲಾಗುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಆದ್ರೆ ಇಲ್ಲಿದೆ ಮನುಷ್ಯ ಮತ. ಅಂದ್ರೆ ಈ ಕಲಿಯುಗದಲ್ಲಿ ಮನುಷ್ಯರ ಮತ ಇದೆ, ಗಾಯನ ಇದೆ. ಏನಂತ? ಮನುಷ್ಯ ಮತ, ಈಶ್ವರೀಯ ಮತ, ಇನ್ನೊಂದ್ ಮತ ಇದೆ ದೈವಿ ಮತ. ಈ ಮನುಷ್ಯರ ಮತನೇ ಅಸುರಿ ಮತ. ಮೂರು ಮತಗಳಿದ್ದಾವೆ. ಮನುಷ್ಯ ಮತಕ್ಕೆ ಇವತ್ತು ಏನೆಲ್ಲ ಪರ್ಯಾಯ ಹೆಸರುಗಳನ್ನ ಹೇಳಿದ್ರಲ್ಲ ಬಾಬಾ, ಅದು ಮನುಷ್ಯ ಮತ. ಈಶ್ವರೀಯ ಮತ ಇನ್ನೊಂದಿದೆ, ದೈವಿ ಮತ, ದೇವತೆಗಳದ್ದು ಸತ್ಯ ತ್ರೇತಾಯುಗದಲ್ಲಿ ನಡೆಯುವಂತ ಮತ, ಅದು ದೈವಿ ಮತ. ಅವತ್ತೊಮ್ಮೆ ಈಶ್ವರೀಯ ಮತ ಮಿಲಿ. ಈಗ ನಮಗೆ ಸಿಕ್ಕಿರುವಂತ ಮತ ಯಾವುದು? ಈಶ್ವರೀಯ ಮತ. ಈ ಮತದಿಂದಲೇ ನೀವು ಮನುಷ್ಯರಿಂದ ದೇವತೆ ಆಗ್ತೀರಿ. ಫಿರ್ ವಹಾ ತೋ ಸ್ವರ್ಗ ಮೇ ತುಮ್ ಸುಖ ಹಿ ಪಾತೆ ಹೋ. ಆಮೇಲೆ ಸ್ವರ್ಗದಲ್ಲಿ ನೀವು ಸುಖನೇ ಪಡ್ಕೊಳ್ತೀರಿ, ಯಾವುದೇ ದುಃಖದ ಮಾತು ಇರುವುದೇ ಇಲ್ಲ. ವಹ ಬಿ ಸ್ಥಾಯಿ ಸುಖ ಹೋ ಜಾತಾ ಹೈ. ಅದರಲ್ಲೂ ಸುಖ ಏನಾಗ್ಬಿಡುತ್ತೆ? ಸ್ಥಾಯಿ, ಸ್ಥಿರವಾದ ಸುಖ. ಇಸ್ ಸಮಯ ತುಮಕೋ ಫೀಲಿಂಗ್ ಮೇ ಲಾನಾ ಹೋತಾ ಹೈ, ಭವಿಷ್ಯ ಕಿ ಫೀಲಿಂಗ್ ಆತಿ ಹೈ. ಈ ಸಮಯದಲ್ಲಿ ನಿಮಗೆ ಫೀಲಿಂಗ್ ನಲ್ಲಿ ಅಂದ್ರೆ ಅನುಭವದಲ್ಲಿ ಬರುತ್ತೆ. ಭವಿಷ್ಯದ ಫೀಲಿಂಗ್ ಕೂಡ ಬರುತ್ತೆ. ಅಭಿ ಯಹಿ ಪುರುಷೋತ್ತಮ ಸಂಗಮ ಯುಗ್.
ಯಾವ ಯುಗದಲ್ಲಿದ್ದೀರಿ? ಪುರುಷೋತ್ತಮ ಸಂಗಮ ಯುಗದಲ್ಲಿ ಏನ್ ಸಿಗುತ್ತೆ ನಮಗೆ? ಶ್ರೀಮತ ಅಲ್ವಾ? ಶ್ರೀಮತದ ಬಗ್ಗೆ, ಮನಮತದ ಬಗ್ಗೆ ಬಾಬಾ ವಿಶೇಷವಾಗಿ ಒತ್ತು ಕೊಟ್ಟು ಕ್ಲಾಸ್ ಮಾಡ್ತಿದ್ದಾರೆ. बाप कहते मैं कल्प 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 के संगम पर आता हूँ तुमको उनको तुम जानते हो. ಕಲ್ಪ ಕಲ್ಪನು ಕಲ್ಪದ ಸಂಗಮ ಯುಗದಲ್ಲಿ ಬಾಬಾ ಬರ್ತಾರೆ, ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಉನ್ಕೆ ಮತ ಪರ್ ತುಮ್ ಚಲ್ತೆ ಹೋ. ಹಾಗಾಗಿ ಬಾಬಾ ಬರೋದು ಕೇವಲ ಕಲ್ಪದಲ್ಲಿ ಒಂದೇ ಸಲ, ಅಪರೂಪವಾಗಿ ಇಡೀ ಕಲ್ಪದಲ್ಲಿ ಬಾಬಾ ಬಂದಿದ್ದಾರೆ. ಹಾಗಾಗಿ ನೀವು ಅವರ ಮತದಂತೆ ನಡೀತಾ ಇದ್ದೀರಿ. ಬಾಬಾ ಕತೆ ಬಚ್ಚೆ ಏನ್ ಹೇಳ್ತಾರೆ ಬಾಬಾ? ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಭಲೆ ಇರಿ. ಕೌನ್ ಕೇತಾ ತುಮ್ ಕಪಡೆ ಆದಿ ಬದಲಿ ಕರೋ? ಯಾರು ಹೇಳಿದ್ದಾರೆ ನಿಮ್ಗೆ ಬಟ್ಟೆ ಎಲ್ಲ ಬದಲಾಯಿಸ್ರಿ, ಬಣ್ಣದ ಬಟ್ಟೆ ಹಾಕೊಳ್ಳೇಬೇಡಿ? ಯಾರು ಹೇಳಿದ್ದಾರೆ? ಬಲ್ ಕುಚ್ ಬಿ ಪೆಹನೋ, ಯಾವುದನ್ನಾದ್ರೂ ಧರಿಸ್ಕೊಳ್ಳಿ. ಬಹುತೋ ಸೇ ಕನೆಕ್ಷನ್, ಬಹುತೋ ಕೆ ಕನೆಕ್ಷನ್ ಮೇ ಆನಾ ಪಡ್ತಾ ಹೇ. ಬಹಳ ಜನರ ಕನೆಕ್ಷನ್ ಅಲ್ಲೂ ಬರ್ಬೇಕಾಗತ್ತೆ. ಅವ್ರ ವಿಕಾರಿಗಳು, ಅವ್ರ ಪಾಪಿಗಳು, ಅವರ ಕನೆಕ್ಷನ್ ಅಲ್ಲಿ ಬರಬೇಡಿ ಅಂತ ಹೇಳಿದಾರೇನೋ ಬಾಬಾ? ಇಲ್ಲ ತಾನೇ. ನೀವು ಅನೇಕರ ಕನೆಕ್ಷನ್ ಅಲ್ಲಿ ಬರ್ಬೇಕಾಗತ್ತೆ, ನಿಮ್ ಸಂಬಂಧಿಕರ ಕನೆಕ್ಷನ್ ಅಲ್ಲಿ ಬರ್ಬೇಕಾಗತ್ತೆ. ವ್ಯವಹಾರ ವ್ಯಾಪಾರ ಮಾಡ್ಬೇಕಂದ್ರೆ ಅನೇಕರ ಕನೆಕ್ಷನ್ ಅಲ್ಲಿ ಬರ್ಬೇಕಾಗತ್ತೆ. ರಂಗೀನ್ ಕಪಡೋ ಕೆ ಲಿಯೆ ಕೋಯಿ ಮನಾ ನಹಿ ಕರ್ತೆ. ಬಣ್ಣದ ಬಟ್ಟೆನ ಹಾಕೊಳ್ಳಿಕ್ಕೆ ಬಾಬಾ ಎಂದು ವಿರೋಧ ವ್ಯಕ್ತಪಡಿಸಲ್ಲ, ಅಡ್ಡಿಪಡಿಸಲ್ಲ. ಯಾರಿಗೆ? ಗೃಹಸ್ಥಿಗಳಿಗೆ. ಏನ್ ಬಾಬಾ ಅವರಿಗೆ ಅನೇಕ ಯುಕ್ತಿನ ನಡಿಬೇಕಾಗತ್ತಲ್ಲ. ಆದ್ರೆ ಕ್ಲಾಸಿಗೆ ಬರುವಾಗ ಏನ್ ಮಾಡ್ಬೋದು? ಬಿಳಿ ಬಟ್ಟೆಯನ್ನ ಧರಿಸ್ಕೊಂಡ್ ಬರ್ಬೋದು, ಯೂನಿಫಾರ್ಮ್ ತರ ಚೆನ್ನಾಗ್ ಕಾಣುತ್ತೆ. ಕೋಯಿ ವಿ ಕಪಡ ಪೆಹನೋ ಇನ್ಸೆ ಕೋಯಿ ತಾಲೂಕ್ ನಹಿ. ಬಟ್ಟೆನ ಯಾವುದನ್ನಾದ್ರೂ ಧರಿಸ್ಕೊಳ್ಳಿ, ಪುರುಷಾರ್ಥಕ್ಕೂ ಬಟ್ಟೆಗೂ ಯಾವುದೇ ಸಂಬಂಧ ಇಲ್ಲ. ಬಾಬಾ ಕತೆ ದೇಹ ಸಹಿತ ದೇಹಕ್ಕೆ ಯಾರಿಗಿದು? ಯಾರಿಗೆ ಹೇಳ್ತಿರೋದು? ಗೃಹಸ್ಥಿಗಳಿಗೆ. ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನ ಬಿಡ್ಬೇಕು ಅಲ್ವಾ? ಇದು ಪುರುಷಾರ್ಥ ಅಂದ್ರೆ. ಬಟ್ಟೆ ಚೇಂಜ್ ಮಾಡಿದೆ ಆದ್ರೆ ಬುದ್ಧಿ ಹಂಗೆ ಉಳೀತು. ಬಟ್ಟೆ ಅಷ್ಟೇ ಬಣ್ಣದ ಬಟ್ಟೆ ಬಿಟ್ಟೆ, ಆದ್ರೆ ಬುದ್ಧಿ ತುಂಬಾ ಬರೀ ಬಣ್ಣದ ಜಗತ್ತು. ಅದು ಸರಿ ಅಲ್ಲ ತಾನೆ. ಬಾಕಿ ಪೆಹನೋ ಸಬ್ ಕುಚ್ ಸಿರ್ಫ್ ಅಪ್ನೆ ಕೋ ಆತ್ಮ ಸಮಜ್ ಬಾಬಾ ಕೋ ಯಾದ್ ಕರೋ. ಬಟ್ಟೆಯನ್ನ ಯಾವುದನ್ನಾದ್ರೂ ಧರಿಸ್ಕೊಳ್ಳಿ ಗೃಹಸ್ಥಿಗಳು, ಆದ್ರೆ ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆನ ನೆನಪು ಮಾಡಿ. ಮತ್ತು ಇದು ನೀವು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ. ಯಹ ಬಿ ಜಾನ್ತೆ ಹೋ ಆತ್ಮ ಹಿ ಪತಿತ ಔರ್ ಪಾವನ್ ಬಂತಿ ಹೈ. ಮಹಾತ್ಮ ಕೋ ಭಿ ಮಹಾನ್ ಆತ್ಮ ಕಹೆಂಗೆ, ಮಹಾನ್ ಪರಮಾತ್ಮ ನಹಿ ಕಹೆಂಗೆ. ಇದು ಕೂಡ ನೀವು ಮಕ್ಕಳಿಗೆ ಗೊತ್ತು. ಆತ್ಮನೇ ಪತಿತನೂ ಆಗುತ್ತೆ, ಪಾವನನೂ ಆಗುತ್ತೆ. ಆತ್ಮಕ್ಕೇನೆ ಮಹಾನ್ ಆತ್ಮನು ಅಂತ ಹೇಳ್ತಾರೆ, ಮಹಾನ್ ಪರಮಾತ್ಮ ಅಂತ ಎಂದು ಹೇಳುವುದಿಲ್ಲ. ಪರಮಾತ್ಮ ಅಂದ್ರೆ ಮುಗೀತು. ಮಹಾನ್ ಶಬ್ದಕ್ಕಿಂತ ಅದೇನು ಬಹಳ ದೊಡ್ಡದೇ ಅಲ್ವಾ? ಅದಕ್ಕೆ ಮಹಾನ್ ಪರಮಾತ್ಮ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಹನಾ ಬಿ ಶೋಭತಾ ನಹಿ. ಮಹಾನ್ ಪರಮಾತ್ಮ ಅಂದ್ರೆ ಅದೇನಾಗುದಿಲ್ಲ, ಶೋಭಿಸುವುದು ಇಲ್ಲ. ಕಿತನಿ ಅಚ್ಚಿ ಪಾಯಿಂಟ್ಸ್ ಸಮझाने की. सदगुरु सर्व को सदगति देने वाला तो एक ही बाप है. सदगुरु सर्वर ಸದ್ಗತಿ ಕೊಡೋರು ಒಬ್ರೇ ತಂದೆ. ವಹ ಕಭಿ ಅಕಾಲ ಮೃತ್ಯು ಹೋತಿ ನಹಿ. ಸತ್ಯುಗದಲ್ಲಿ ಎಂದು ಅಕಾಲ ಮೃತ್ಯು ಇರುವುದಿಲ್ಲ. ಅಲ್ಲಿ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಬಾಬಾ ನಾವು ಮಕ್ಕಳನ್ನ ಪುನಃ ಏನ್ ಮಾಡ್ತಾ ಇದ್ದಾರೆ? ದೇವತಾ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಮಕ್ಕಳು ಇವಾಗ ತಿಳ್ಕೊಂಡಿದ್ದೀರಿ. ಹಾಗೆ ಮೊದ್ಲು ನಮ್ಗೆ ಈ ಬುದ್ಧಿ ಇರಲೇ ಇಲ್ಲ. ಕಲ್ಪದ ಆಯಸ್ಸು ಎಷ್ಟು ಇದು ಕೂಡ ನಾವು ಮಕ್ಕಳಿಗೆ ಗೊತ್ತೇ ಇರ್ಲಿಲ್ಲ. ಅಭಿತೋ ಈಗ ಎಲ್ಲವೂ ಸ್ಮೃತಿಗೆ ಬಂದ್ಬಿಟ್ಟಿದೆ. ಯಹ ಬಿ ಬಚ್ಚೆ ಸಮಜ್ತೆ ಆತ್ಮ ಕೋ ಹಿ. ಇದು ಕೂಡ ನೀವು ಮಕ್ಕಳು ಇವಾಗ ತಿಳ್ಕೊಂಡಿದ್ದೀರಿ. ಆತ್ಮಕ್ಕೇನೆ ಪಾಪಾತ್ಮ ಪುಣ್ಯಾತ್ಮ ಎಂದು ಹೇಳಲಾಗತ್ತೆ. ಪಾಪಾತ್ಮ ಕಭಿ ನಹಿ ಕಹಾ ಜಾತಾ ಹೈ. ಪಾಪಾತ್ಮ ಅಂತ ಎಂದು ಕೂಡ ಹೇಳೋದಿಲ್ಲ. ಫಿರ್ ಕೋಯಿ ಕಹೆ ಪರಮಾತ್ಮ ಸರ್ವವ್ಯಾಪಿ ಹೈ ತೋ ಭಿ ಕಿತನೆ ಬೇಸಮझे ಹೈ. ಅಲ್ಲ, ಪಾಪ ಪರಮಾತ್ಮ, ಪುಣ್ಯ ಪರಮಾತ್ಮ, ಮಹಾನ್ ಪರಮಾತ್ಮ ಅಂತ ಹೇಳ್ತಾರ? ಎಂದು ಹೇಳೋದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವರು ಏನ್ ಹೇಳ್ಬಿಟ್ರು ಪರಮಾತ್ಮ ಸರ್ವವ್ಯಾಪಿ ಅಂತ. ಇದಂತೂ ಸಂಪೂರ್ಣ ಬೇಸಮझी, ಅಜ್ಞಾನ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ 5000 ವರ್ಷ ಬಾದ್ ಪಾಪಾತ್ಮಕೋ ಪುಣ್ಯಾತ್ಮ ಬಾಬಾ ಹಿ ಆಕರ್ ಬನಾತೆ. ಪಾಪಾತ್ಮಗಳನ್ನ ಪುಣ್ಯಾತ್ಮರನ್ನಾಗಿ ಬಾಬಾನೇ ಬಂದು ಮಾಡ್ತಾರೆ. ಅದನ್ನ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಏಕೋ ಹಿ ನಹಿ ಸಬ್ ಬಚ್ಚೋಂ ಕೋ ಬನಾತೆ. ಒಬ್ಬರನ್ನಲ್ಲ, ಎಲ್ಲರನ್ನು ಬಾಬಾ
पुण्यात्मरನ್ನಾಗಿ ಮಾಡ್ತಾರೆ। बाबा कहते तुम बच्चों को बनाने वाला मैं ही बेहद का बाबा हूँ। ನೀವು ಮಕ್ಕಳನ್ನ ಏನು ದೇವತೆಗಳನ್ನಾಗಿ ಮಾಡೋರು ಯಾರು? ಬೇಹದ್ದಿನ ತಂದೆ। ಜರೂರ್ ಬಚ್ಚೋं को बेहद का ಸುಖ दूंगा, ಅವಶ್ಯವಾಗಿ ಮಕ್ಕಳಿಗೆ ನಾನೇನ್ ಮಾಡ್ತೇನೆ? ಬೇಹದ್ದಿನ ಸುಖವನ್ನೇ ಕೊಡ್ತೇನೆ ಅಂತ ಹೇಳ್ತಾರೆ ಬಾಬಾ। ಸತ್ಯುಗ್ ಮೇ ತೋ ಹೋತಾ ಹೇ, ಸತ್ಯುಗದಲ್ಲಿ ಯಾರಿರ್ತಾರೆ? ಪವಿತ್ರ ಆತ್ಮಗಳು। ರಾವಣ ಪರ್ ಜೀತ್ ಪಾನೆ ಸೆ ಹಿ ತುಮ್ ಪುಣ್ಯಾತ್ಮ ಬನ್ ಜಾತೆ ಹೋ। ರಾವಣನನ್ನ ಗೆದ್ರೆ ನೀವೇನಾಗ್ತೀರಿ? ಪುಣ್ಯಾತ್ಮ ಆಗ್ತೀರಿ। ತುಮ್ ಫೀಲ್ ಕರ್ತೆ ಹೋ ಮಾಯಾ ಕಿತನೆ ವಿಘ್ನ ಡಾಲ್ತಿ, ಮಾಯಾ ಎಷ್ಟು ವಿಘ್ನ ಹಾಕತ್ತೆ ಅನ್ನೋದು ನೀವು ಮಕ್ಕಳಿಗೆ ಗೊತ್ತಿದೆ। ಏಕದಮ್ ನೋಡಿ ಎಷ್ಟು ವಿಘ್ನ ಹಾಕತ್ತೆ ಮಾಯೆ, ಏಕದಮ್ ಮೂಗ್ ಹಿಡಿದು ಉಸಿರು ಕಟ್ಟಿಸ್ಬಿಡುತ್ತಂತೆ ಮಾಯೆ। ತುಮ್ ಸಮಜ್ತೆ ಹೋ ಮಾಯಾ ಸೆ ಯುದ್ಧ ಕೈಸೆ ಚಲ್ತೆ, ನಿಮ್ಗೆ ಗೊತ್ತಿದೆ ಮಾಯ ಯುದ್ಧ ಅಂದ್ರೆ ಅದು ಹೇಗ್ ನಡೆಯುತ್ತೆ ಅಂತ। ಉನ್ಹೋನೆ ಫಿರ್ ಅವ್ರೇನ್ ಬರ್ಬಿಟ್ರು ಮಾಯೆ ಜೊತೆ ಯುದ್ಧ ಮಾಡೋದನ್ನ, ದೇವತೆಗಳು ಹಸುರು ಯುದ್ಧ ಮಾಡಿದ್ರು, ಕೌರವರು ಪಾಂಡವರು ಯುದ್ಧ ಮಾಡಿದ್ರು, ಅಲ್ಲಿ ಸೈನ್ಯ ಏನೆಲ್ಲ ಬರ್ಬಿಟ್ಟಿದ್ದಾರೆ। ಇಸ್ ಯುದ್ಧಕ್ಕೂ ಕಿಸ್ಕೋ ಭಿ ಪತಾ ನಹಿ ಹೈ, ಮಾಯೆ ಜೊತೆ ಯುದ್ಧ ಮಾಡೋದು ಯಾರಿಗೂ ಕೂಡ ಗೊತ್ತೇ ಇಲ್ಲ, ಇದು ಗುಪ್ತವಾದ ಯುದ್ಧ ಆಗಿದೆ। ಬಾಬಾ ಹೇಳ್ತಾರೆ ಇನ್ಕೋ ತುಮ್ ಹಿ ಜಾನ್ತೆ ಹೋ, ಈ ಯುದ್ಧದ ಬಗ್ಗೆ ನೀವೇ ತಿಳಿದುಕೊಂಡಿದ್ದೀರಿ ಅಂತಾರೆ ಬಾಬಾ। ಮಾಯಾ ಸೆ ಹಮ್ ಆತ್ಮಾओं को ಯುದ್ಧ ಕರ್ನೆ ಹೈ, ಮಾಯೆ ಜೊತೆಗೆ ನಮ್ಮ ಆತ್ಮಗಳು ಯುದ್ಧವನ್ನ ಮಾಡ್ಬೇಕಾಗಿದೆ ಅಂತಾರೆ ಬಾಬಾ। ಬಾಬಾ ಕಹತೆ ಸಬ್ಸೆ ಬಡಾ ತುಮಾರಾ ದುಶ್ಮನ್ ಹೈ, ಬಾಬಾ ಹೇಳ್ತಾರೆ ಮಕ್ಕಳ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರು? ನಿಮ್ಮ ಶತ್ರು ಕಾಮ। ಯೋಗದ ಬಲದಿಂದಲೇ ನೀವು ಕಾಮ ಎನ್ನುವಂತ ಶತ್ರುವಿನ ಮೇಲೆ ವಿಜಯವನ್ನ ಪಡೆದುಕೊಳ್ಳಬೇಕಾಗಿದೆ। ಯೋಗ ಬಲ ಕಾ ಅರ್ಥವಿ ಕೋಯಿ ನಹಿ ಸಮಜ್ತೆ ಹೇ, ಯೋಗ ಬಲ ಅಂದ್ರೆ ಏನು ಅನ್ನೋದರ ಅರ್ಥವನ್ನು ಕೂಡ ತಿಳ್ಕೊಂಡಿಲ್ಲ ಮನುಷ್ಯರು। ಜೋ ಸತೋ ಪ್ರಧಾನ್ ಥೇ ವಹಿ ತಮೋ ಪ್ರಧಾನ್ ಬನೆ ಹೇ, ಯಾರು ಸತೋ ಪ್ರಧಾನ ಇದ್ರು ಅವರೇ ಈಗೇನಾಗಿ ಹೋಗ್ಬಿಟ್ಟಿದ್ದಾರೆ? ತಮೋ ಪ್ರಧಾನ ಆಗಿದ್ದಾರೆ। ಬಾಬಾ ಖುದ್ ಕಹತೆ ಬಹು ಜನ್ಮೋ ಕೆ ಅಂತ್ ಮೇ ಮೈ ಇನ್ಮೇ ಪ್ರವೇಶ ಕರ್ತಾ ಹೂಂ, ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಬ್ರಹ್ಮ ಬಾಬಾ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ। ವಹಿ ತಮೋ ಪ್ರಧಾನ್ ಬನ ಹೇ ತತ್ತತ್ವಂ, ಬಾಬಾ ಹೇಳ್ತಾ ಇದ್ದಾರೆ ಬ್ರಹ್ಮ ಬಾಬಾನೇ ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿದ್ದಾರೆ, ಹಾಗೆ ಅವರಂತೆ ನಾವು ಕೂಡ ಬಾಬಾ ಏಕೋ ತೊಡಿ ಕಹೆಂಗೆ, ತಮೋ ಪ್ರಧಾನ ಆಗಿದ್ದೀರಿ ಅಂತ ಒಬ್ಬರಿಗೆ ಹೇಳೋದಿಲ್ಲ ಬಾಬಾ, ಒಬ್ಬರಿಗೆ ಹೇಳುತ್ತಾರೇನು? ಅರ್ಜುನನಿಗಷ್ಟೇ ಹೇಳ್ತಾರೇನು ಬಾಬಾ? ಅಥವಾ ಬ್ರಹ್ಮ ಬಾಬರಿಗೊಬ್ಬರಿಗೆ ಹೇಳ್ತಾರ? ಇಲ್ಲ, ನಂಬರ್ ವಾರ್ ಎಲ್ಲರಿಗೂ ಹೇಳ್ತಾರೆ ಬಾಬಾ। ನಂಬರ್ ವಾರ್ ಕೌನ್ ಕೌನ್ ಹೇ ಯಹಾ ತುಮ್ಕೋ ಪತಾ ಪಡಾ ಹೇ, ನಂಬರ್ ವಾರ್ ಅಂತ ಯಾವುದಕ್ಕೆ ಹೇಳ್ತಾರೆ ಬಾಬಾ? ಇಲ್ಲಿ ನಾವು ಮಕ್ಕಳಿಗೆ ಗೊತ್ತಾಗಿದೆ। ಆಗೆ ಚಲ್ ತುಮ್ಕೋ ಬಹುತ್ ಪತಾ ಪಡೇಗ, ಮುಂದೆ ಹೋದ್ಮೇಲೆ ಇನ್ನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ। ಮಾಲಾ ಕಾ ತುಮ್ಕೋ ಸಾಕ್ಷಾತ್ಕಾರ ಕರಾಯಂಗೆ, ಮಾಲೆಯ ಸಾಕ್ಷಾತ್ಕಾರವನ್ನು ಕೂಡ ಬಾಬಾ ಮಾಡಿಸ್ತಾರೆ। ಸ್ಕೂಲ್ ಮೇ ಜಬ್ ಟ್ರಾನ್ಸ್ಫರ್ ಹೋತೆ ಹೇ ತೋ ಸಬ್ ಮಾಲೂಮ್ ಪಡ್ ಜಾತಾ ಹೇ ನಾ, ಶಾಲೆಗಳಲ್ಲಿ ಅವಾಗ ಟ್ರಾನ್ಸ್ಫರ್ ಆಗ್ತೀರಿ ಶಾಲೆಯಲ್ಲಿ, ಎಲ್ಲವೂ ಗೊತ್ತಾಗುತ್ತೆ ತಾನೆ। ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಟ್ರಾನ್ಸ್ಫರ್ ಆದಾಗ ಗೊತ್ತಾಗತ್ತೆ, ರಿಸಲ್ಟ್ ಎಲ್ಲ ಗೊತ್ತಾಗತ್ತೆ, ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನೋ, A+ ಬಂದಿನೋ, A ಬಂದಿನೋ, B ಬಂದಿನೋ, C ಬಂದಿನೋ ಎಲ್ಲ ಗೊತ್ತಾಗತ್ತೆ ತಾನೆ। ಹಾಗೆ ಬಾಬಾ ಮಕ್ಕಳಿಗೆ ಕೇಳ್ತಾರೆ ತುಮಾರೆ ಇಮ್ತಿಹಾನ್ ಕಾ ಪೇಪರ್ ಕಹಾ ಸೆ ಆತಿ ಹೈ, ನಿಮ್ ಪರೀಕ್ಷೆಗೆ ಪೇಪರ್ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಅಂದ್ರೆ ಅಲ್ಲಿ ಮಕ್ಕಳು ಬಂದಿದ್ರು, ಶಾಲೆ ಮಕ್ಕಳು, ಬಾಬಾ ಅವರು ಕೇಳ್ತಾರೆ ನಿಮ್ಗೆ ಪರೀಕ್ಷೆ ಎಲ್ಲಿಂದ ಬರುತ್ತೆ, ಪೇಪರ್ ಎಲ್ಲಿಂದ ಬರುತ್ತೆ? ಬೋಲಿ ಲಂಡನ್ ಸೆ, ಅವ್ರು ಹೇಳಿದ್ರು ಲಂಡನ್ ನಿಂದ। ಅಬ್ ತುಮಾರಿ ಪೇಪರ್ಸ್ ಕಹಾ ಸೆ ಆएगी, ಅಲ್ಲಿ ಯಾರು ಅಲ್ಲ ನಮ್ ಪೇಪರ್ ಎಲ್ಲಿಂದ ಬರುತ್ತೆ? ಊಪರ್ ಸೆ, ಮೇಲಿಂದ ಪರಂಧಾಮದಿಂದ, ಅವರಿಗೆ ಲಂಡನ್ ನಿಂದ ಬರ್ತಿದೆ, ಅದು ಫಾರಿನ್ ಮಗು ಕುತ್ಕೊಂಡಿತ್ತು ಅನ್ಸುತ್ತೆ, ಫಾರಿನ್ ಅಲ್ಲಿ ಓದೋ ಮಗು, ಅಥವಾ ಕೆಲವು ಲಂಡನ್ ಸ್ಕೂಲ್ಗಳು ಇಂಡಿಯಾದಲ್ಲೂ ಇದ್ದಾವೆ। ಅವಾಗ ಬ್ರಿಟಿಷ್ ಕಾಲ ಬೇರೆ, ಲಂಡನ್ ನಿಂದ ಎಕ್ಸಾಮ್ ಪೇಪರ್ಸ್ ಬರ್ತಿತ್ತೋ ಏನೋ, ಲಂಡನ್ ನಿಂದ ಬರುತ್ತೆ ಅಂತ ಆ ಮಗು ಉತ್ತರ ಕೊಟ್ಟಿದ್ದಾರೆ। ನಮ್ ಪೇಪರ್ಸ್, ನಿಮ್ ಪೇಪರ್ ಎಲ್ಲ ಎಲ್ಲಿಂದ ಬರುತ್ತೆ ಅಂತ ಬಾಬಾ ನಾವು ಮಕ್ಕಳಿಗೆ ಕೇಳ್ತಾ ಇದ್ದಾರೆ। ಎಲ್ಲಿಂದ ಬರುತ್ತೆ? ऊपर से परंधाम निंದ, तुम्हारे पेपर ऊपर से आएगा, सब साक्षात्कार करेंगे, ಎಲ್ಲವನ್ನು ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ತೀರಿ। कैसी ವಂಡರ್ಫುಲ್ ಪढ़ाई है, ನೋಡ್ರಿ ಎಷ್ಟು ವಂಡರ್ಫುಲ್ ಆಗಿರುವಂತ ಶಿಕ್ಷಣ ಇದು। ಕೌನ್ ಪಡಾತೆ ಕಿಸ್ಕೋ ಪತಾ ನಹಿ ಹೈ, ಯಾರು ಓದಿಸ್ತಾರೆ ಇದು ಯಾರಿಗೂ ಗೊತ್ತೇ ಇಲ್ಲ। ಶ್ರೀ ಕೃಷ್ಣ ಭಗವಾನ್ ವಾಚ್ ಕಹ ದೇತೆ ಹೈ, ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಹೇಳ್ಬಿಡ್ತಾರೆ। ಪಢಾಯಿ ಮೇ ಸಬ್ ನಂಬರ್ ವಾರ್ ಹೇ, ಶಿಕ್ಷಣದಲ್ಲಿ ಎಲ್ಲರೂ
नंबरवार इधरे तो खुशी भी नंबरवार होगी, नंबरवार ಶಿಕ್ಷಣ ಖುಷಿ ಕೂಡ ನಂಬರ್ವಾರ್ ಆಗಿ ಶಿಕ್ಷಣ ಪಡ್ಕೊಳ್ಳೋರು ನಂಬರ್ವಾರ್ ಶಿಕ್ಷಣ ಪಡ್ಕೊಂಡಂಗೆ ನಂಬರ್ವಾರ್ ಆಗಿ ಖುಷಿ ಕೂಡ ಇರುತ್ತೆ. ಯಹ ಜೋ ಗಾಯನ್ ಹೇ ಅತೀಂದ್ರ ಸುಖ ಗೋಪ ಗೋಪಿಯೋ ಸೆ ಪೂಛೋ ಯ ಪಢಾಯಿ ಕಿ ಪಿಛಾಡಿ ಕಿ ಬಾತ್ ಹೇ. ಅತೀಂದ್ರ ಸುಖವನ್ನ ಕೇಳೋದಿದ್ರೆ ಯಾರನ್ನ ಕೇಳಿ? ಗೋಪ ಗೋಪಿಕೆಯರಲ್ಲಿ ಕೇಳ್ರಿ. ಅದು ಆ ಖುಷಿ ಯಾವಾಗ ಬರುತ್ತೆ? ಅಂತ್ಯದಲ್ಲಿ. ಅದೆಂತ ಖುಷಿ ಅಂದ್ರೆ ಒಂದ್ ಮಾತು ಹೇಳ್ತಾರೆ, ಗೋಪ ಗೋಪಿಯರಿಗೆ ಎಷ್ಟು ಖುಷಿ ಇತ್ತಂದ್ರೆ ಪ್ರತಿಯೊಬ್ಬರ ಜೊತೆಗೆ ಕೃಷ್ಣ ಅಂತ ಪುರಾಣದಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರ ಜೊತೆಗೆ ಶ್ರೀಕೃಷ್ಣ, ಪ್ರತಿಯೊಬ್ಬ ಗೋಪ ಗೋಪಿಕೆಯರ ಜೊತೆಗೆ ಶ್ರೀಕೃಷ್ಣ ರಾಸ್ ಮಾಡ್ತಿದ್ದಾನೆ. ಹಾಗಾಗಿ ಏನಾಯ್ತದು? ಸರ್ವವ್ಯಾಪಿ ಅಂದ್ರೆ ಎಲ್ಲಾ ಕಡೆ ಎಲ್ಲಾ ಗೋಪಿಕೆಯರ ಜೊತೆಗಿದ್ದಾರೆ ಅಂದ್ರೆ ಪರಮಾತ್ಮ ಏನಾಗ್ಬಿಟ್ಟಿದ್ದಾರೆ? ಸರ್ವವ್ಯಾಪಿ ಅಂತ. ಅಂದ್ರೆ ನಮಗೂ ಎಲ್ಲರಿಗೂ ಲಾಸ್ಟ್ ಏನ್ ಕರ್ಮಾತೀತ ಸ್ಥಿತಿಗೆ ಸಮೀಪ ಬರ್ತೀವಲ್ಲ, ಅವಾಗ ನಾನು ಬಾಬಾ ಬೇರೆ ಅಲ್ಲೇ ಅಲ್ಲ, ನಾನೇ ಬಾಬಾ, ಬಾಬಾನೇ ನಾನು ಅನ್ನುವಂತ ಸ್ಥಿತಿ ಬರುತ್ತವ. ನನ್ ಜೊತೆ ಬಾಬಾ ಇದ್ದಾರೆ. ಹೇಳ್ತಾರಲ್ಲ, ಬಾಬಾ ನಿಮ್ ಪ್ರತಿಯೊಬ್ಬರ ಮುಖದಲ್ಲಿ ಬಾಬಾ ಕಾಣ್ಬೇಕು ಅಂತ. ಆ ಸ್ಥಿತಿ ಯಾವಾಗ ಒಂದ್ ಸಮಯ ಬರುತ್ತೆ, ಕರ್ಮಾತೀತ ಸ್ಥಿತಿ, ಆವಾಗ ನಮ್ಮೆಲ್ಲರ ಜೊತೆಗೆ ಬಾಬಾ ಇರ್ತಾರೆ. ಅಂದ್ರೆ ನಾವು ಬಾಬಾ ಯಾವ ರೀತಿ ಹೇಳ್ತಾರಲ್ಲ ಲೌಕಿಕದಲ್ಲಿ ಆತ್ಮನೇ ಪರಮಾತ್ಮ, ಅದೆಲ್ಲ ಒಂದು ಸ್ಥಿತಿ. ಆತ್ಮ ಪರಮಾತ್ಮ ಆಕ್ಚುಲಿ ಬೇರೆ ಬೇರೆನೆ, ಆದ್ರೆ ಅವ್ರ ಸಮಾನ ಆಗೋದು ಅಂದ್ರೆ ಅವರಲ್ಲೇ ಲೀನ ಆಗೋದಲ್ಲ. ಅವ್ರು ಬಾಬಾ ನಾವು ಬೇರೆನೆ ಅಲ್ಲ ಅನ್ನುವಂತ ಸ್ಥಿತಿ ಬರುತ್ತೆ. ಅದಕ್ಕೆ ಹೇಳ್ತಾರ ಅವ್ರ ಆತ್ಮನೇ ಪರಮಾತ್ಮ ಅಂತ. ಆಮೇಲೆ ಪರಮಾತ್ಮ ಎಲ್ಲರ ಜೊತೆ ಎಲ್ಲರ ಶರೀರದಲ್ಲಿ ಇದ್ದಾನೆ ಅಂತಂದ್ರೆ ಎಲ್ಲರೂ ಬಾಬ್ ಸಮಾನ ಆಗ್ಬಿಡ್ತೀವಲ್ಲ, ಅದಕ್ಕೆ ಅವೆಲ್ಲ ಗಾಯನ ಅದು ಒಂದ್ ರೀತಿ ನಮ್ ಯಾದ್ಗಾರೇ ಅವೆಲ್ಲ ಅಲ್ವಾ. ಅದಕ್ಕೆ ಅತೀಂದ್ರಿಯ ಸುಖ ಅಂತ ಗೋಪ ಗೋಪಿಕೆಯರಲ್ಲಿ ಕೇಳಿ, ಅದು ಯಾವಾಗಿರುತ್ತೆ? ಅದು ಅಂತ್ಯದ ಮಾತಾಗಿರುತ್ತೆ. ಬಾಪ್ನೆ ಸಮझाया भल बाबा जानते हैं ये बच्चे कभी गिरने वाले नहीं हैं परंतु फिर भी पता नहीं क्या होता है. ಬಾಬಾರವ್ರಿಗೆ ಗೊತ್ತಿದೆ ಮಕ್ಕಳು ಎಂದೂ ಬೀಳುವವರಲ್ಲ, ಆದ್ರೂ ಕೂಡ ಪತಾ ನಹಿ ಕ್ಯಾ ಹೋತಾ ಹೈ, ಏನಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಕೆಲವು ಮಕ್ಕಳು ಬಿದ್ದು ಹೋಗ್ತಾರೆ. ಬ್ರಹ್ಮ ಬಾಬಾರವ್ರಿಗೆ ಇವ್ರು ಬೀಳಲ್ಲ ಅಂತ ತಿಳ್ಕೊಳಿಕ್ಕಾಗಲ್ಲ, ಗೊತ್ತಾಗಲ್ಲ. ಬ್ರಹ್ಮ ಬಾಬಾರಿಗೆ ಬಿದ್ದು ಕೂಡ ಹೋಗ್ಬೋದು. ಇವ್ರು ಬೀಳಿಕ್ಕಿಲ್ಲ ಅನ್ಸಿರುತ್ತೆ, ಅವ್ರು ಬಿದ್ದು ಹೋಗ್ತಾರೆ. ಇವ್ರು ಬಿದ್ದು ಹೋಗ್ತಾರೆ ಅನ್ಸಿರುತ್ತೆ, ಆದ್ರೆ ಅವ್ರು ಎದ್ ನಿಲ್ತಾರೆ. ಪಡಾಯಿ ನಹಿ ಪಡ್ತೆ, ಕೆಲವರು ಶಿಕ್ಷಣನೇ ಓದುದಿಲ್ಲ, ಮುರುಳಿ ಕೇಳಿಕೆ ಬರುದಿಲ್ಲ. ತಕದೀರ್ ಮೇ ನಹಿ ಹೇ, ಏನಿಲ್ಲ ಅವರ ಅದೃಷ್ಟದಲ್ಲಿಲ್ಲ. थोड़ा ही उनको कहा जाए कि जाकर अपना घर बसाओ उस दुनिया में तो झट चले जाएंगे. ಅಂತರಿಗೆ ಬಾಬಾ ಹೇಳ್ತಾರೆ, ಸರಿ ನೀನು ನಿನ್ನ ಸಂಸಾರ ಕಟ್ಕೋ, ನಿಂದೊಂದ್ ಮನೆ ಕಟ್ಕೋ ಅಂದ್ರೆ ನೀನು ಆಯ್ತು ನೀನ್ ಅಲ್ಲಿ ಹೋಗು ಅಂದ್ರೆ ರೆಡಿ ಇರ್ತಾರಂತವ್ರು, ತುದಿಗಾಲಲ್ಲಿ ನಿಂತಿರ್ತಾರಂತ ಕೆಲವರು. ಕಹಾ ಸೆ ನಿಕಲ್ ಕಹಾ ಚಲೆ ಜಾತಿ, ಎಲ್ಲಿ ಬಂದು ಎಲ್ಲಿಂದ ಹೋಗ್ತಿದ್ದಾರೆ. ಉನ್ಕಿ ಚಲನ್ ಬೋಲ್ನಾ ಕರ್ನಾ ಹಿ ಏಸಾ ಹೋತಾ ಹೈ, ಅವರ ನಡತೆ ಅವರ ಮಾತು ಅವರ ವ್ಯವಹಾರದಿಂದ ಗೊತ್ತಾಗುತ್ತೆ. ಬಾಬಾ ಕೆಲವರನ್ನ ಹಾಗೆ ವಾಪಸ್ ಕೂಡ ಕಳಿಸಿದ್ದಾರೆ. ಸಮಜ್ತೆ ಹಮ್ಕೋ ಅಗರ್ ಇತನಾ ಮಿಲೆ ತೋ ಹಮ್ ಜಾಕರ್ ಅಲಗ್ ರಹೆ. ಅವ್ರು ತಿಳ್ಕೊಳ್ತಾರೆ ನಮ್ಗೆ ಸ್ವಲ್ಪ ಕೊಟ್ರೆ ನಾವು ಏನ್ ಮಾಡ್ಬೋದು, ಹೋಗಿ ಬೇರೆ ಇರಬಹುದು. ಯಾಕೆಂದ್ರೆ ಇಷ್ಟು ವರ್ಷ ಇಲ್ಲೇ ಇದ್ವಿ, ನಮ್ಗೊಂದ್ ಸ್ವಲ್ಪ ಕೊಡ್ರಿ ಅಂತ ಕೇಳೋರು ಇದ್ದಾರೆ. ಚಲನ್ ಸೆ ಸಮझा जाता है, ಅವರ ನಡತೆಯಿಂದ ಬಾಬಾ ಅವ್ರಿಗೆ ಎಲ್ಲ ಗೊತ್ತಾಗತ್ತೆ. ಇಸ್ಕಾ ಮತ್ಲಬ್ ನಿಶ್ಚಯ ನಹಿ ಲಾಚಾರಿ ಬೈತೆ ಹೇ, ಅಂದ್ರೆ ಅರ್ಥ ಏನೋ ಅವ್ರಿಗೆ ನಿಶ್ಚಯ ಇಲ್ಲ, ಬಂದ್ಬಿಟ್ಟಿದೀವಲ್ಲ ಅನಿವಾರ್ಯ ಅಂತ ಕುಳಿತವರು ಕೂಡ ಇದ್ದಾರೆ ಅಂತವ್ರಿಗೆ. ಸ್ವಲ್ಪ ಹೋಗ್ರಿ ಅಂದ್ಬಿಟ್ರೆ ಸಾಕು, ಏನೋ ಮಾಡ್ಬಿಡ್ತಾರೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬಹುತೇ ಜೋ ಜ್ಞಾನಕ ಗ ಭಿ ನಹಿ ಜಾನ್ತೆ, ಬಹಳ ಜನ ಮಕ್ಕಳಿಗೆ ಜ್ಞಾನದ ಗ ಅಕ್ಷರ ಕೂಡ ಒಂದ್ ಅಕ್ಷರ ಕೂಡ ಗೊತ್ತಿಲ್ಲ. ಕವಿ ಬೈಟತೆ ಬಿ ನಹಿ ಮಾಯಾ ಪಡ್ನೆ ನಹಿ ದೇತಿ, ಮುರುಳಿ ಕೇಳಿಕ್ಕೂ ಕೂಡ ಕೆಲವರು ಬರೋದಿಲ್ಲ, ಮಾಯೆ ಅವರಿಗೆ ಓದ್ಲಿಕ್ಕೆ ಬಿಡ್ತಾ ಇಲ್ಲ. ಎಸಿ ಸಬ್ ಸೆಂಟರ್ಸ್ ಪರ್ ಹೇ, ಇಂಥವ್ರು ಎಲ್ಲಾ ಸೆಂಟರ್ಗಳಲ್ಲೂ ಇರ್ತಾರೆ. ಮುರುಳಿ ಅಂದ್ರೆ ಕೇರ್ಲೆಸ್ ಮಾಡ್ತಾರೆ, ಮುರುಳಿ ಕೇಳಲಿಕ್ಕೆ ಬರೋದಿಲ್ಲ. ಕವಿ ಪಡ್ನೆ ಆತಿ ನಹಿ ಬಂಡರ್ ಹೇನಾ, ಬಾಬರ್ ಮಕ್ಕಳಾಗಿ ಮುರುಳಿನೇ ಕೇಳಿಕ್ ಬರಲ್ಲ ಅಂದ್ರೆ ಇದೇನಾಗಿದೆ, ಇದು ಆಶ್ಚರ್ಯ ಅಂತಾರೆ ಬಾಬಾ. ಕಿತ್ತನೇ ಊಂಚ್ ನಾಲೆಜ್ ಹೇ, ನಮ್ಗೆ ಸಿಕ್ಕಿರುವಂತ ಈ ಜ್ಞಾನ ಕಡಿಮೆ ಅಲ್ಲ, ಬಹಳ ಶ್ರೇಷ್ಠವಾದದ್ದು. ಭಗವಂತನೇ ಓದಿಸ್ತಾರೆ. ಬಾಬಾ ಕಹೆ ಯ ಕಾಮ್ ನ ಕರೋ ಮಾನೆಂಗಿ ನಹಿ, ಈ ಕೆಲಸ ಮಾಡ್ಬೇಡ, ಇದು ಸರಿಯಲ್ಲ, ಏನೋ ತಪ್ಪು ಮಾಡಿದ್ರೆ ಸರಿಯಲ್ಲ ಅಂದ್ರೂ ಕೂಡ
ಕೆಲವರು ಒಪ್ಪೋದಿಲ್ಲ, ಅದೇ ಕೆಲಸ ಮಾಡ್ತಾರೆ, ಉಲ್ಟಾ ಕೆಲಸ ಮಾಡಿ ತೋರಿಸ್ತಾರೆ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಬಾಬಾ ಹೇಳ್ತಾರೆ ಇಂಥವರೆಲ್ಲ ಎಲ್ಲಾ ಪ್ರಕಾರದವ್ರು ಬೇಕು ತಾನೆ, ಅಂತವ್ರು ಇಂಥವ್ರು ಬಿಟ್ಟು ಹೋದವ್ರು, ಬಿಟ್ಟು ಹೋದವ್ರು ಏನಾಗ್ತಾರಂದ್ರು ಬಾಬಾ ಅಲ್ವಾ? ಬಿಟ್ಟು ಹೋದವ್ರು ಏನಾಗ್ತಾರಂದ್ರು ಬಾಬಾ? ಶವ ಹೊರೋರಾಗ್ತಾರೆ. ಬಾಬಾ ಹೇಳ್ತಿದ್ದಾರೆ ಹೀಗೆ ಎಲ್ಲರೂ ಬೇಕು ರಾಜಧಾನಿಯಲ್ಲಿ. ऊपर से लेकर नीचे तक, ಮೇಲಿನ ಪದವಿಯಿಂದ ಹಿಡ್ಕೊಂಡು ಕೆಳಗಿನವರೆಗೆ. ಬಾಬಾ ಹೇಳ್ತಾರೆ ಮರ್ತಬೆ ಮೇ ಫರ್ಕ್ ತೋ ರಹತಾ, ಯಹಾ ಬಿ ನಂಬರ್ ವಾರ್ ಮರ್ತಬೆ ಹೇ, ಇಲ್ಲೂ ಕೂಡ ನಂಬರ್ ವಾರ್ ಆದ ಪದವಿಗಳಿವೆ. ಸಿರ್ಫ್ ಫರ್ಕ್ ಕ್ಯಾ ಹೇ, ಆದ್ರೆ ಕೇವಲ ವ್ಯತ್ಯಾಸ ಏನು? ವಹಾ ಆಯು ಬಡಿ ಅವ್ರ ಸುಖ ರಹತಾ ಹೇ, ಅಲ್ಲಿ ಆಯಸ್ಸು ಬಹಳ ದೀರ್ಘವಾಗಿರುತ್ತೆ ಮತ್ತು ಅಲ್ಲಿ ಸುಖ ಇರುತ್ತೆ. ಇಲ್ಲಿ ಆಯಸ್ಸು ಚಿಕ್ಕದು ಮತ್ತು ದುಃಖ ಎಷ್ಟಿದೆ. ಬಚ್ಚೋं की बुद्धि में यह वंडरफुल बातें है, ಮಕ್ಕಳ ಬುದ್ಧಿಯಲ್ಲಿ ಇವೆಲ್ಲ ಅದ್ಭುತವಾದ ಮಾತಿದೆ. कैसा यह ड्रामा बना हुआ है, फिर कल्प कल्प हम वही पाठ बजाएंगे, ಕಲ್ಪ ಕಲ್ಪ ಬಜಾತೆ रहेंगे, ಪ್ರತಿ ಕಲ್ಪ ಈ ಪಾತ್ರ ರಿಪೀಟ್ ಆಗ್ತಾ ಇರುತ್ತೆ. ಬಾಬಾ ಇದ್ರೆ ಇತನಿ ಛೋಟಿ ಸಿ ಆತ್ಮ ಮೇ ಕಿತನಾ ಪಾಠ ಭರಾ ಹುವಾ ಹೈ. ವಿಚಾರ ಮಾಡ್ರಿ, ಇಂತ ಅದ್ಭುತವಾದ ಮಾತಿದು. ಇಷ್ಟು ಸಣ್ಣ ಆತ್ಮನಲ್ಲಿ ಅಷ್ಟು ದೊಡ್ಡ ಪಾತ್ರ ಯಾವ ರೀತಿ ಫಿಕ್ಸ್ ಇದೆ. ವಹಿ ಫೀಚರ್ಸ್ ವಹಿ ಆಕ್ಟಿವಿಟಿ, ಯ ಸೃಷ್ಟಿ ಕ ಚಕ್ರ ತಿರ್ತಾ ಹಿ ರಹತಾ ಹೈ. ಪ್ರತಿ ಕಲ್ಪ ಕಲ್ಪನು ಅದೇ ಮುಖ ಲಕ್ಷಣ, ಅದೇ ರೀತಿ ಶರೀರ, ಅದೇ ಹೆಸರು, ಅದೇ ಆಕ್ಟಿವಿಟಿ, ಅದೇ ಪಾತ್ರ. ಎಷ್ಟು ಅದ್ಭುತವಾಗಿ ಸೃಷ್ಟಿ ಚಕ್ರ ಇದ್ದಕ್ಕಿದ್ದ ಹಾಗೆ ಚಕ್ರ ಹಾಕ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಇದು ಮಾಡಲ್ಪಟ್ಟಿರುವಂತ ನಾಟಕ. ಈ ಚಕ್ರ ಹೇಗೆ ತಿರುಗಿತ್ತೋ ಅದೇ ತರ ತಿರುಗ್ತಾ ಇದೆ. ಸತೋ ಪ್ರಧಾನ, ಸತೋ ರಜೋ ತಮೋದಲ್ಲಿ ನಾವೆಲ್ಲರೂ ಬರ್ತೇವೆ. ಇಸ್ಮೇ ಮೂಂಝನೆ ಕಿ ಕೋಯಿ ಬಾತ್ ನಹಿ ಹೈ, ಇದರಲ್ಲಿ ಗೊಂದಲ ಪಡುವ ಯಾವುದೇ ಮಾತು ಇಲ್ಲ. ಅಚ್ಚಾ ಅಪ್ನೆ ಕೋ ಆತ್ಮ ಸಮಜ್ತೆ ಹೋ. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ತೀರಾ? ತಿಳ್ಕೊಂಡಿದ್ದೀರಾ? ಆತ್ಮ ಕಾ ಬಾಪ ಶಿವ್ ಬಾಬಾ ಹೇ, ಇದು ಸಮಜ್ತೆ ಹೋನಾ? ಇದು ತಿಳ್ಕೊಂಡಿದ್ದೀರಿ ತಾನೆ, ನಾನು ಆತ್ಮದ ತಂದೆ ಶಿವ್ ಬಾಬಾ ಆಗಿದ್ದಾರೆ. ಜೋ ಸತೋ ಪ್ರಧಾನ್ ಬಂತೆ ಹೇ ವಹಿ ಫಿರ್, ಸತೋ ಪ್ರಧಾನ ಆದವರೇ ಲಾಸ್ಟಿಗೆ ತಮೋ ಪ್ರಧಾನ ಆಗ್ತಾರೆ. ಮತ್ತೆ ತಂದೆಯನ್ನ ನೆನಪು ಮಾಡಿದ್ರೆ ಸತೋ ಪ್ರಧಾನ ಮತ್ತೆ ಆಗ್ತಾರೆ. ಎತ್ತೋ ಅಚ್ಚಾ ಹೇನಾ, ಬಸ್ ಯಹಾ ತಕ್ ಹಿ ಟೆಹರಾ ದೇನಾ ಚಾಹಿಯೇ, ಬೋಲೋ ಬೇಹದ್ ಕಾ ಬಾಪ್ ಯಾ ಸ್ವರ್ಗ ಕಾ ವರ್ಷ ದೇತೆ. ಇಷ್ಟು ಅವ್ರಿಗೆ ಹೇಳಿ ನಿಲ್ಲಿಸಬೇಕು ಅಂತಾರೆ ಬಾಬಾ ಹೊಸಬರಿಗೆ. ಬಾಬಾ ಹೇಳ್ತಿದ್ರೆ ಇದನ್ನು ಹೇಳಿ, ಬೇಹದ್ದಿನ ತಂದೆ ನಮ್ಗೆ ಸ್ವರ್ಗದ ಆಸ್ತಿ ಕೊಡ್ತಾರೆ. ಅವರೇ ಪತಿತ ಪಾವನ ಆಗಿದರೆ ತಂದೆ ನಾಲೆಜ್ ಅನ್ನ ಕೊಡ್ತಾರೆ. ಇದರಲ್ಲಿ ಶಾಸ್ತ್ರ ಇತ್ಯಾದಿಗಳ ಮಾತೆ ಇಲ್ಲ ಅಂತಾರೆ ಬಾಬಾ. ಶಾಸ್ತ್ರ ಶುರು ಮೇ ಕಹಾ ಸೆ ಆಯೆಂಗೆ, ಶಾಸ್ತ್ರ ಪ್ರಾರಂಭದಲ್ಲಿ ಎಲ್ಲಿಂದ ಬಂತು? ಯಾ ತೋ ಜಬ್ ಬಹುತ್ ಹೋ ಜಾತೆ, ಯಾವಾಗ ಬಹಳ ಜನ ಆಗ್ತಾರಲ್ಲ ಅವಾಗ ಶಾಸ್ತ್ರ ಅಂತ ಮಾಡಿದ್ರು. ಅನಂತರ ಅಲ್ಲ ಬಹಳ ಜನ ಫಾಲೋಯರ್ಸ್, ಬಹಳ ಜನ ಕೇಳಿ ಮೊದ್ಲೆಲ್ಲ ಬರೀ ಬಾಯಿಂದ ಹೇಳ್ತಿದ್ರು. ಅದಕ್ಕೆ ಇವತ್ತಿಗೂ ಕೂಡ ಇದೆ ಭಕ್ತಿ ಮಾರ್ಗದಲ್ಲಿ ಕೂಡ. ಫಸ್ಟ್ ವೇದ ಅಂತಿತ್ತು, ಆಮೇಲೆ ಶ್ರುತಿಗಳು ಅಂತ ಬಂತು. ಶ್ರುತಿಗಳು ಅಂದ್ರೆ ಬಾಯಿಂದ ಕಿವಿಗೆ ಕಿವಿ ಕೇಳಿದ ಶ್ರುತಿಗಳು ಅಲ್ವಾ. ಆಮೇಲೆ ವೇದ ತಿಳುವಳಿಕೆ ಹೇಳೋದು ಬರೀ ಬಾಯಿಂದ ಬರ್ತಿತ್ತು. ಆಮೇಲೆ ಕುತ್ಕೊಂಡು ಏನ್ ಮಾಡಿದ್ರು, ಶಾಸ್ತ್ರಗಳು ಅಂತ ಹೇಳಿ ಮಾಡಿದ್ರು. ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗ್ ಮೇ ಶಾಸ್ತ್ರ ಹೋತೆ ನೈ, ಸತ್ಯುಗದಲ್ಲಿ ಶಾಸ್ತ್ರನೂ ಇರ್ಲಿಲ್ಲ, ಶ್ರುತಿಗಳು ಇರ್ಲಿಲ್ಲ, ವೇದಗಳು ಇರ್ಲಿಲ್ಲ, ಉಪನಿಷತ್ತುಗಳು ಇರ್ಲಿಲ್ಲ, ಯಾವುದು ಧರ್ಮ ಶಾಸ್ತ್ರಗಳು ಕೂಡ ಇರ್ಲಿಲ್ಲ. ಪರಂಪರಾ ಅಥವಾ ಕೋಯಿ ಚೀಸ್ ಹೋತಿ ನೈ, ಇದು ಪರಂಪರೆಯಿಂದ ಬಂದಿದ್ದಂತೂ ಅಲ್ಲ. ನಾಮ್ ರೂಪ್ ತೋ ಬದಲ್ ಜಾಯೇಗಾ, ಹೆಸರು ರೂಪ ಎಲ್ಲ ಏನಾಗುತ್ತೆ ಬದಲಾಗ್ತಾ ಬರ್ತದೆ ಅಂತಾರೆ ಬಾಬಾ. ಅಚ್ಚಾ ಮೀಠೆ ಮೀಠೆ ಸಿಕಿಲತ್ ಹೇ ಬಚ್ಚೋं ಪ್ರತಿ ಮಾತ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಎಂದಿಗೂ ಯಾ ಹುಸೇನ್ ಮಾಡಬಾರದು. ಯಾ ಹುಸೇನ್ ಅಂದ್ರೆ ಹೈಯೆಸ್ಟ್ ಅಳೋದು, ಕೂಗಾಡಿ ಜೋರಾಗಿ ಅಳೋದು. ಸಣ್ಣದಾಗ ಅಳಬಹುದಾ? ಯಾ ಹುಸೇನ್ ನಹಿ ಮಚಾನ.
ಬುದ್ಧಿಯಲ್ಲಿರಬೇಕು ನಾವು ವಿಶ್ವದ ಮಾಲೀಕರಾಗೋರಿದ್ದೇವೆ. ಬುದ್ಧಿಯಲ್ಲಿರಬೇಕು ನಾವು ವಿಶ್ವದ ಮಾಲೀಕರಾಗೋರಿದ್ದೇವೆ. ನಮ್ಮ ನಡತೆ ವಾರ್ತಾಲಾಪ ತುಂಬಾ ಚೆನ್ನಾಗಿ ಇರಬೇಕು. ಎಂದಿಗೂ ಅಳಬಾರದು. ಎಂದಿಗೂ ಅಳಬಾರದು. ಎರಡನೇ ಪಾಯಿಂಟ್, ನಿಶ್ಚಯ ಬುದ್ಧಿಯವರಾಗಿ ಒಬ್ಬ ತಂದೆಯ ಮತದಂತೆ ನಡೆಯಬೇಕು. ಎಂದಿಗೂ ಗೊಂದಲ ಅಥವಾ ನೋವನ್ನು ತಿನ್ನಬಾರದು. ಗೊಂದಲ ಪಡೋದು, ದುಃಖ ಪಡೋದು ಮಾಡಬಾರದು. ನಿಶ್ಚಯದಲ್ಲಿಯೇ ವಿಜಯವಿದೆ. ನಿಶ್ಚಯದಲ್ಲಿಯೇ ವಿಜಯವಿದೆ. ನಿಮ್ಮ ನಯಾ ಪೈಸೆಯ ಮತವನ್ನು ನಡೆಸಬಾರದು. ಮನುಷ್ಯರ ಮತ, ಮನಮತ ಅಂದ್ರೆ ಏನದು? ನಯಾ ಪೈಸೆ ಮತ ನಾವಿಲ್ಲಿ ನಡೆಸಬಾರ್ದು. ಶ್ರೀಮತವನ್ನೇ ನಡೆಸಬೇಕು. ವರದಾನ, ವರದಾನ, ಯಾವುದೇ ಪರಿಸ್ಥಿತಿಯಲ್ಲಿ ಫುಲ್ ಸ್ಟಾಪ್ ಹಾಕಿ ಸ್ವಯಂವನ್ನು ಪರಿವರ್ತನೆ ಮಾಡುವ, ಸ್ವಯಂವನ್ನು ಪರಿವರ್ತನೆ ಮಾಡುವ ಸರ್ವರ ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಯಾವುದೇ ಪರಿಸ್ಥಿತಿಯಲ್ಲಿ ಫುಲ್ ಸ್ಟಾಪ್ ಹಾಕಿ ಸ್ವಯಂವನ್ನು ಪರಿವರ್ತನೆ ಮಾಡುವ ಸರ್ವರ ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಯಾವುದೇ ಪರಿಸ್ಥಿತಿಯಲ್ಲಿ ಫುಲ್ ಸ್ಟಾಪ್ ಯಾವಾಗ ಹಾಕಬಹುದು ಅಂದ್ರೆ ಯಾವಾಗ ಬಿಂದು ಸ್ವರೂಪ ತಂದೆ ಮತ್ತು ಬಿಂದು ಸ್ವರೂಪ ಆತ್ಮ ಎರಡರ ಸ್ಮೃತಿಯು ಇರುತ್ತೆ, ಅವಾಗ್ಲೇ ಫುಲ್ ಸ್ಟಾಪ್ ಹಾಕಬಹುದು. ಕಂಟ್ರೋಲಿಂಗ್ ಪವರ್ ಇರಬೇಕು ಅಂತಾರೆ ಬಾಬಾ. ಯಾವ ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿ ಸ್ವಯಂನ ಪರಿವರ್ತನೆ ಮಾಡಿಕೊಂಡು ಫುಲ್ ಸ್ಟಾಪ್ ಇಡುವುದರಲ್ಲಿ ಸ್ವಯಂನ ಮೊದಲು ಅಂತ ತಿಳ್ಕೊಳ್ತಾರೋ ಅವರು ಆಶೀರ್ವಾದಕ್ಕೆ ಪಾತ್ರ ಆಗ್ತಾರೆ. ಅಲ್ಲ, ಫುಲ್ ಸ್ಟಾಪ್ ಯಾರು ಇಡ್ಬೇಕು? ಫಸ್ಟ್ ನಾವು ಸುಮ್ಮನೆ ಇರ್ಬೇಕು. ನೀನ್ ಸುಮ್ಮನೆ ಇರು, ನೀನ್ ಸುಮ್ಮನೆ ಇರೋದಲ್ಲ. ಯಾರು ತಾವು ಸುಮ್ಮನೆ ಇರ್ತಾರೋ, ಯಾರು ಪರಿಸ್ಥಿತಿಗಳನ್ನ ಯಾರು ಸ್ಟಾಪ್ ಮಾಡ್ಕೊಳ್ತಾರೆ, ಸಮಸ್ಯೆಗಳನ್ನ ಯಾರು ನಿಲ್ಲಿಸ್ತಾರೋ ಮೊದಲು ಅವರು ಆಶೀರ್ವಾದಕ್ಕೆ ಪಾತ್ರರಾಗ್ಬಿಡ್ತಾರೆ. ಓನೇ ಸ್ವಯಂಕೋ ಅವರಿಗೆ ನೋಡಿ ಯಾರ್ಯಾರ ಆಶೀರ್ವಾದ ಸಿಗತ್ತೆ ಅವರಿಗೆ ಅವರದ್ದು ಆಶೀರ್ವಾದ ಸಿಗತ್ತೆ ಮತ್ತು ಖುಷಿ ಕೂಡ ಸಿಗತ್ತೆ. ತಂದೆ ಮತ್ತು ಬ್ರಾಹ್ಮಣ ಪರಿವಾರದ ಮೂಲಕನೂ ಕೂಡ ಅವರಿಗೆ ಆಶೀರ್ವಾದ ಸಿಕ್ಬಿಡತ್ತೆ. ಯಾವುದೇ ಪರಿಸ್ಥಿತಿಗಳಿಗೆ ಕಾಮ, ಆಮೇಲೆ ಆಶ್ಚರ್ಯ ಚಿಹ್ನೆ ಅಥವಾ ಇನ್ನೇನೋ ಹಾಕೋದು, ಇನ್ನೇನೋ ಚಿಹ್ನೆ ಮಾಡ್ಕೊಂಡು ಹೋಗೋದೆಲ್ಲ ಫುಲ್ ಸ್ಟಾಪ್ ಹಾಕ್ಬಿಟ್ರೆ ಅವರಿಗೆಲ್ಲರ ಆಶೀರ್ವಾದ ಸಿಕ್ಬಿಡುತ್ತೆ. ಈ ರೀತಿ ಸರ್ವರ ಆಶೀರ್ವಾದಕ್ಕೆ ಪಾತ್ರ ಆಗ್ಬೇಕಂದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಏನ್ ಹಾಕ್ಬೇಕು? ಫುಲ್ ಸ್ಟಾಪ್ ಹಾಕೋದ್ರಲ್ಲಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಸ್ಲೋಗನ್, ಏನು ಸಂಕಲ್ಪ ಮಾಡುತ್ತೀರೋ, ಏನು ಸಂಕಲ್ಪ ಮಾಡುತ್ತೀರೋ ಅದಕ್ಕೆ ಮಧ್ಯ ಮಧ್ಯದಲ್ಲಿ ದೃಢತೆಯ ಸೀಲನ್ನು ಹಾಕುತ್ತಾ ಹೋಗ್ರಿ. ಮುದ್ರೆ ಅಥವಾ ಸೀಲನ್ನು ಹಾಕುತ್ತಾ ಹೋದರೆ ವಿಜಯಿಗಳಾಗಿ ಬಿಡುತ್ತೀರಿ.
ಯಾವುದೇ ಒಂದು ಒಳ್ಳೆ ಸಂಕಲ್ಪ ಮಾಡಿದಾಗ, ಒಂದು ಪ್ರತಿಜ್ಞೆ ಅನ್ಕೊಳ್ರಿ, ಅದ್ ಮಾಡಿದಾಗ ಏನ್ ಮಾಡ್ಬೇಕು? ಒಂದ್ಸಲ ಮಾಡಿ ಬಿಟ್ಬಿಡೋದಲ್ಲ ಅದನ್ನ. ಮತ್ತೆ 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 ಆಗೊಮ್ಮೆ ಈಗೊಮ್ಮೆ ಬಾಬಾ ಹೇಳ್ತಾರೆ ಪ್ರತಿದಿನ ಅಮೃತ ವೇಳೆಯಲ್ಲಿ ಒಮ್ಮೆ ಥಪ್ಪ ಹಾಕ್ರಿ, ಅಂದ್ರೆ ಸೀಲ್ ಹಾಕೊಳ್ಳಿ, ಅಂದ್ರೆ ಮತ್ತೆ ಸಂಕಲ್ಪ ಮಾಡ್ರಿ, ಅದೇ ದೃಢ ಸಂಕಲ್ಪ ಮಾಡ್ತಾ ಹೋಗ್ರಿ ಅಲ್ವಾ. ಅವಾಗ ಏನಾಗ್ತೀರಿ? ವಿಜಯಿಗಳಾಗ್ತೀರಿ. ಒಂದ್ಸಲ ಪ್ರತಿಜ್ಞೆ ಮಾಡಿ ಬಿಟ್ಬಿಡೋದಲ್ಲ, ನಾವು ಮಾಡಿರುವಂತ ಪ್ರತಿಜ್ಞೆಗೆ ಮತ್ತೆ ಮತ್ತೆ ಶಕ್ತಿಗಳನ್ನ ತುಂಬುತ್ತಾ ಇರ್ಬೇಕು ಅಂತಾರೆ ಬಾಬಾ. ಓಂ ಶಾಂತಿ. ಹೋಮ್ವರ್ಕ್ ಓದ್ರಿ, ಓದ್ತೀರಾ ಅನ್ನೋರು? ಓದ್ರಿ. ಏನ್ ಹೋಮ್ವರ್ಕ್ ಕೊಟ್ಟಿದ್ ನಿನ್ನೆ? ಆತ್ಮ ಪರಮಾತ್ಮನ ಮಧ್ಯದ ಸಮಾನ ಗುಣಗಳು ಮತ್ತು ವ್ಯತ್ಯಾಸದ ಗುಣಗಳು. ಓದ್ರಿ ಅನ್ನೋರು? ಹಾ, ಎಲ್ಲರೂ ಕೇಳ್ರಿ, ನಿಧಾನ ಓದ್ರಿ ಅನ್ನೋರ?